ಕೇಳುಗರಿಗೆಲ್ಲ ನಮಸ್ಕಾರ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ದೇಶದಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ ಅಂದರೆ ಇದರ ಹಿಂದೆ ನಮ್ಮ ದೇಶದ ಸಶಸ್ತ್ರ ಪಡೆಗಳಲ್ಲಿನ ವೀರರ ಶೌರ್ಯ ಮತ್ತು ತ್ಯಾಗದ ಶಕ್ತಿ ಇದೆ. ರಾಷ್ಟ್ರದ ಅಡಿಗಲ್ಲಾಗಿ ದೇಶ ಸೇವೆಯಲ್ಲಿ ನಿರತರಾಗಿರೋ ಪ್ರತಿಯೊಬ್ಬರಿಗೂ ನಮ್ಮ ಗೌರವದ ನಮನಗಳನ್ನು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸ್ಟುಡಿಯೋದಲ್ಲಿ ಇಂದು ನಮ್ಮ ಜೊತೆ ಇದ್ದಾರೆ ಮೇಜರ್ ಅಶ್ವಥ್ ಕುಮಾರ್. ಭಾರತದ ಸೇನಾಪಡೆಯಲ್ಲಿ ಸತತ 14 ವರ್ಷ ಸೇವೆಯನ್ನ ಮಾಡಿ ಅಲ್ಲಿಂದ ನಿವೃತ್ತಿ ಹೊಂದಿದ ಮೇಲೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ತಮ್ಮದೇ ಆದ ಸ್ವಂತ ಉದ್ಯಮವನ್ನ ನಡೆಸ್ತಾ ಇದ್ದಾರೆ. ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಧನ್ಯವಾದಗಳು. ಸರ್, ಮೊದಲಿಗೆ ನೀವು ಭಾರತೀಯ ಸೇನೆಗೆ ಯಾವಾಗ ಸೇರ್ಕೊಂಡ್ರಿ ಮತ್ತು ನಿಮ್ಮ ದೇಶ ಸೇವೆಯ ಪಯಣ ಹೇಗೆ ಶುರುವಾಯಿತು? ನಾನು 1985ರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮುಗಿದ ತಕ್ಷಣನೇ ನಮ್ಮ ಎಲ್ಲ ಒಂದು 15-20 ಜನ ಕ್ಲಾಸ್ಮೇಟ್ಸ್ ಎಲ್ಲ ಒಂದು ಆಲ್ ಇಂಡಿಯಾ ಟೂರ್ಗೆ ಹೋಗೋಣ ಅಂತ ಒಂದು ಪ್ರಯಾಣ ಮಾಡಿಕೊಂಡು, ಅದರಲ್ಲಿ ನಮಗೆ ಸೆಲೆಕ್ಷನ್ ಬೋರ್ಡ್, ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಅಲಹಾಬಾದಲ್ಲಿ ಅದೊಂದು ಸೆಲೆಕ್ಷನ್ ಬೋರ್ಡ್ ಇತ್ತು, ಇಂಟರ್ವ್ಯೂ ಇತ್ತು. ಸೊ ಆ ಒಂದು 4 ದಿನಗಳ ಕಾಲ ಅಲ್ಲಿ ಇರೋ ಥರ ಪ್ರೋಗ್ರಾಮ್ ಮಾಡಿಕೊಂಡು ನಾವೆಲ್ಲ ಒಂದು 20 ಜನ ಸ್ಟೂಡೆಂಟ್ಸ್, ಅಂದರೆ ನಮ್ಮ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ವಿ. ಸೊ ಅಲ್ಲಿ ನಾವೆಲ್ಲ ಹೋಗಿದ್ದಂಥ ಸಮಯದಲ್ಲಿ SSB ಇಂಟರ್ವ್ಯೂನಲ್ಲಿ ನಾನು ಮತ್ತೆ ಇನ್ನೊಂದು 3 ಜನ ಮಾತ್ರ, ಒಟ್ಟು 4 ಜನ ನಮ್ಮ ಒಂದು ಬ್ಯಾಚಿಂದ ಸೆಲೆಕ್ಷನ್ ಆದ್ವಿ. ಸೊ ಅದಾದ ನಂತರ ನಾವು ಅಲ್ಲಿಂದ ಸೆಲೆಕ್ಷನ್ ಆಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿನಲ್ಲಿ 1 ವರ್ಷ ಟ್ರೈನಿಂಗ್. ಸೊ ಅಲ್ಲಿಂದ ನಮ್ಮ ಪ್ರಯಾಣ ಶುರುವಾಯಿತು. ಎಷ್ಟು ವರ್ಷ ಅಲ್ಲಿ ವರ್ಕ್ ಮಾಡಿದ್ರಿ ಸರ್? ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿದಾಗ 21 ವರ್ಷ ವಯಸ್ಸಾಗಿತ್ತು ನನಗೆ. 21 ವರ್ಷ ಮುಗಿದು ಒಂದು 3-4 ತಿಂಗಳಲ್ಲಿ ಸೆಲೆಕ್ಷನ್ ಆದ ನಂತರ 22ನೇ ವಯಸ್ಸಿಗೆ ನನಗೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಟ್ರೈನಿಂಗ್, 1 ವರ್ಷಗಳ ಕಾಲ ಟ್ರೈನಿಂಗ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ನಲ್ಲಿ ಮುಗಿದ ನಂತರ ಪ್ರಥಮವಾಗಿ ನನಗೆ ಲೇ ಲದಾಖ್ನಲ್ಲಿ ಪೋಸ್ಟಿಂಗ್ ಆಯಿತು. ಅಲ್ಲಿ 1988ರಿಂದ 90ನೇ ಇಸ್ವಿವರೆಗೂ ಕೂಡ ನಾವು ಅಲ್ಲಿ 2 ವರ್ಷಗಳ ಕಾಲ ಸೇವೆಯನ್ನು, ಅಲ್ಲಿ -20 ಡಿಗ್ರಿ ಸಬ್-0 ಟೆಂಪರೇಚರ್ ಇರುತ್ತೆ. ಎಲ್ಲರೂ ಸಾಮಾನ್ಯವಾಗಿ ಕೇಳಿರ್ತಾರೆ. ಲೇ ಲದಾಖ್ ಅಂತ ಅಂದ್ರೆ ಸಿಯಾಚಿನ್ ಗ್ಲೇಷಿಯರ್, ವರ್ಲ್ಡ್ ಹೈಯೆಸ್ಟ್ ಬ್ಯಾಟಲ್ ಗ್ರೌಂಡ್ ಅಂತಾನು ಕರಿತೀವಿ. ಮತ್ತೆ ತುಂಬಾ ವಾತಾವರಣದಲ್ಲೂ ಕೂಡ ವೈಪರೀತ್ಯತೆಗಳಿರುತ್ತೆ, ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಟಾಸ್ಕ್. -20 -30 ಡಿಗ್ರೀಸ್ ವರೆಗೂ ಕೂಡ ಚಳಿಗಾಲದಲ್ಲಿ ಹೋಗುತ್ತೆ, ನೀರೆಲ್ಲ ಹೆಪ್ಪುಗಟ್ಟಿರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಸೇವೆಯನ್ನು ಸಲ್ಲಿಸ್ತೀವಿ. ಸರ್, ನೀವು ಯಾವ ಪೋಸ್ಟ್ ಅಲ್ಲಿ ಇದ್ರಿ? ನಾನು ಮೂಲತಃ ಸಿವಿಲ್ ಇಂಜಿನಿಯರ್ ಆದ್ರಿಂದ ನಾನು ಕೋರ್ ಆಫ್ ಎಂಜಿನಿಯರ್ಸ್ ಅಂತ ಒಂದು ಸಂಸ್ಥೆ ಇರುತ್ತೆ. ಈಗ ಆರ್ಮಿನಲ್ಲಿ ಹಲವಾರು ವಿಭಾಗಗಳಿರುತ್ತೆ. ಅದರಲ್ಲಿ ನಾನು ಸಿವಿಲ್ ಇಂಜಿನಿಯರ್ ಆದ್ರಿಂದ ಕೋರ್ ಆಫ್ ಎಂಜಿನಿಯರ್ಸ್ ಅನ್ನೋ ಒಂದು ವಿಭಾಗದಲ್ಲಿ ಕೆಲಸ ಮಾಡಿದ್ವಿ. ಅಲ್ಲಿ ನಮಗೆ ಮೇನ್ ಟಾಸ್ಕ್ಗಳೇನಿರುತ್ತೆ ಅಂದ್ರೆ ರೋಡ್ ಕನ್ಸ್ಟ್ರಕ್ಷನ್ ಇರ್ಬೋದು, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಇರ್ಬೋದು, ಅಂದ್ರೆ ಆಪರೇಷನಲ್ ಬ್ರಿಡ್ಜ್ ಅಂದ್ರೆ ತುಂಬಾ ಅತ್ಯಂತ ವೇಗವಾಗಿ ಮಾಡುವಂತ ಕೆಲಸ ಕಾರ್ಯಗಳಿರುತ್ತೆ. ಮತ್ತೆ ಡೆಮಾಲಿಷನ್ಸ್ ಆಗ್ಬೋದು, ಮೈನ್ ಫೀಲ್ಡ್ ಲೇಯಿಂಗ್ ಇರ್ಬೋದು. ಸೊ ಈ ರೀತಿ ಹಲವಾರು ಕಾರ್ಯಗಳು ಇರುತ್ತೆ ನಮಗೆ. ಸರ್, ಸೇನೆ ಅಂದ ತಕ್ಷಣ ಎಲ್ರಿಗೂ ಒಂದು ಕಲ್ಪನೆ ಏನು ಅಂತ ಹೇಳಿದ್ರೆ ಗಡೀಲಿ ನಾವು ಹೋಗಿ ನಿಂತು ಯುದ್ಧ ಮಾಡಬೇಕು ಅಂತ ಇರುತ್ತೆ. ಇದು ಕಲ್ಪನೆ ಸರಿನಾ? ವಾಸ್ತವ ಏನು? ಅದು ಮಾಹಿತಿಯ ಕೊರತೆಯಿಂದಾಗಿ ಸಾಮಾನ್ಯವಾಗಿ ಸೈನಿಕರು ಅಥವಾ ಸೈನ್ಯ ಅಂದ ತಕ್ಷಣ ಬಂದೂಕ್ ಹಿಡ್ಕೊಂಡು ಗಡಿನಲ್ಲಿ ನಿಂತ್ಕೊಂಡು ಕಾಯೋದು, ದೇಶ ಕಾಯೋದು ಅನ್ನೋ ಒಂದು ಕಲ್ಪನೆ ಇರುತ್ತೆ. ಆದ್ರೆ ವಾಸ್ತವಿಕವಾಗಿ ಏನಾಗುತ್ತೆ ಅಂತಂದ್ರೆ ಭಾರತೀಯ ಸೇನೆ ಅಂತಂದ್ರೆ ಅದರಲ್ಲಿ 3 ವಿಭಾಗಗಳಿರುತ್ತೆ. ಇಂಡಿಯನ್ ಏರ್ ಫೋರ್ಸ್ ಅಂದ್ರೆ ವಾಯುಪಡೆ, ಇಂಡಿಯನ್ ಆರ್ಮಿ ಭೂಸೇನೆ, ಅದೇ ರೀತಿ ಇಂಡಿಯನ್ ಇಂಡಿಯನ್ ನೇವಿ ಅದು ನೌಕಾದಳ. ಈ ರೀತಿ 3 ವಿಭಾಗಗಳಿರುತ್ತೆ. ಅದರಲ್ಲಿ ಮತ್ತೆ ಇಂಡಿಯನ್ ಆರ್ಮಿ ಅಂತ ತಗೊಂಡಾಗ ಅಂದ್ರೆ ಭೂಸೇನೆ ಅಂತ ತಗೊಂಡಾಗ ಅದರಲ್ಲೂ ಕೂಡ ಹಲವಾರು ವಿಭಾಗಗಳಿರುತ್ತೆ. ಒಂದು ಇನ್ಫೆಂಟ್ರಿ ಅಂದ್ರೆ ಫುಟ್ ಕಾಲಾಳುಗಳು ಏನಂತ ಕರಿತಿದ್ವಿ ಮುಂದೆ ಹಿಂದಿನ ಇದರಲ್ಲಿ, ಕಾಲ್ನಡಿಗೆಯಲ್ಲಿ ಯುದ್ಧ ಮಾಡುವಂತವ್ರು ಮತ್ತೆ ಆಪರೇಷನ್ಸ್ ನಡೆಸುವಂತವ್ರಿಗೆ ಇನ್ಫೆಂಟ್ರೀಸ್ ಅಂತ ಒಂದು ವಿಭಾಗ ಇರುತ್ತೆ. ಅದೇ ರೀತಿ ಮೆಕನೈಸ್ಡ್ ಇನ್ಫೆಂಟ್ರಿ ಅಂತ ಇರುತ್ತೆ. ಅದನ್ನ ಅವರಿಗೆ ಒಂದು ವೆಹಿಕಲ್ ಎಕ್ವಿಪ್ಮೆಂಟ್, ಕ್ರಾಸ್ ಕಂಟ್ರಿ ಮೊಬಿಲಿಟಿ ಹೋಗ್ಲಿ ಮತ್ತೆ ಅವರ ಆರ್ಮ್ಸ್ ಎಕ್ವಿಪ್ಮೆಂಟ್ ಅಲ್ಲಿ ತಗೊಂಡೋಗೋದಕ್ಕೆ ಅಂದ್ರೆ ಇನ್ಫೆಂಟ್ರಿ ಅವರಿಗೆ ಮೆಕನೈಸ್ಡ್ ಇನ್ಫೆಂಟ್ರಿ ಅಂತ ಕರಿತೀವಿ. ಅದೇ ರೀತಿ ಟ್ಯಾಂಕ್ಸ್ ಅಲ್ಲಿ ಮಾಡೋರಿಗೆ ಆರ್ಮರ್ಡ್ ಟ್ಯಾಂಕ್ಸ್, ಆರ್ಮರ್ಡ್ ಯೂನಿಟ್ ಅಂತ ಕರಿತೀವಿ. ಕೋರ್ ಆಫ್ ಇಂಜಿನಿಯರ್ಸ್ ಅಂದ್ರೆ ರೋಡ್ಸ್ ಮತ್ತೆ ಇದೆಲ್ಲ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಕ್ಟಿವಿಟಿ, ಮೈನ್ ಫೀಲ್ಡ್ ಲೇಯಿಂಗ್ ಮತ್ತೆ ವಾಟರ್ ಸಪ್ಲೈ, ಸೊ ಈ ರೀತಿ ಎಲ್ಲ ಶಾರ್ಟ್ ನೋಟಿಸ್ ಅಲ್ಲಿ ಬ್ರಿಡ್ಜಸ್ ಮಾಡೋಂಥದ್ದು. ಸೊ ಇದೆಲ್ಲದಕ್ಕೂ ಕೋರ್ ಆಫ್ ಇಂಜಿನಿಯರ್ಸ್ ಅಂತ ಕರಿತೀವಿ. ಅದೇ ರೀತಿ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತ ಒಂದು ವಿಭಾಗ ಇರುತ್ತೆ. ಅದರಲ್ಲಿ ಬೇಕಾದಂತಹ ವೆಹಿಕಲ್, ಎಕ್ವಿಪ್ಮೆಂಟ್, ಎಲೆಕ್ಟ್ರಿಕಲ್ ಫೆಸಿಲಿಟೀಸ್ ಅದೆಲ್ಲದನ್ನು ಕೂಡ ರಿಪೇರ್, ಮೇಂಟೆನೆನ್ಸ್ ಮಾಡೋದಕ್ಕೆ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತ ಒಂದು ಕೋರ್ ಇರುತ್ತೆ. ಅದೇ ರೀತಿ ಕೋರ್ ಆಫ್ ಸಿಗ್ನಲ್ಸ್ ಅಂತ ಇರುತ್ತೆ. ಕೋರ್ ಆಫ್ ಸಿಗ್ನಲ್ಸ್ ಈಗ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಪರೇಷನಲ್ ಏರಿಯಾ ಬಂದಾಗ. ಸೊ ಅವ್ರಿಗೆ ಯಾವುದೇ ರೀತಿ ಅಲ್ಲಿ ಟೆಲಿಫೋನ್ ಆಗಲಿ ಇದಿರಲ್ಲ. ಸೊ ವೈರ್ಲೆಸ್ ಟೆಲಿಫೋನ್ ಮತ್ತೆ ರೇಡಿಯೋ ಸೆಟ್ಸ್ ಇರುತ್ತೆ. ಅದೇ ರೀತಿ ಕಮ್ಯುನಿಕೇಶನ್ ನೆಟ್ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ಅವ್ರು ಮೇಂಟೈನ್ ಮಾಡೋದಕ್ಕೆ. ಸೊ ಅದಕ್ಕೆ ಸಿಗ್ನಲ್ಸ್ ಅಂತ ಕರಿತೀವಿ, ಕೋರ್ ಆಫ್ ಸಿಗ್ನಲ್ಸ್ ಅಂತ. ಅದೇ ರೀತಿ ಆರ್ಟಿಲರಿ ಅಂತ ಕರಿತೀವಿ. ನಮ್ಮ ಇದರಲ್ಲೇ ಇದ್ಕೊಂಡು ಎನಿಮಿ ಟೆರಿಟರಿ, ಸೊ ಅವ್ರು 25-30 ಕಿಲೋಮೀಟರ್ ಒಳಗಡೆಗೆ ಶೆಲ್ಸ್ ನ ಫೈರ್ ಮಾಡುವಂತ ಕೆಪಾಸಿಟಿಗೆ, ಬೋಫೋರ್ಸ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ. ಸೊ ಈ ರೀತಿ ಅದೊಂದು ಆರ್ಟಿಲರಿ ಅಂತ ಒಂದು ವಿಭಾಗ ಇರುತ್ತೆ. ಅದೇ ರೀತಿ ಆರ್ಮಿ ಸಪ್ಲೈ ಕೋರ್ ಅಂತ ಇರುತ್ತೆ. ಅದರಲ್ಲಿ ಇಡೀ ಸೈನಿಕ್ ಬೇಕಾದಂತಹ ಊಟ, ತಿಂಡಿ, ಆಹಾರ ಎಲ್ಲ ಪದಾರ್ಥಗಳನ್ನ ಒದಗಿಸ್ಕೊಡೋದಕ್ಕೆ ಅದಕ್ಕೆ ಹೋದಂತ ಒಂದು ಸೆಪರೇಟ್ ಇರುತ್ತೆ. ಮತ್ತೆ ಫ್ಯೂಲ್, ಡೀಸೆಲ್ ಎಷ್ಟು ಬೇಕಾಗುತ್ತೆ, ಲಕ್ಷಾಂತರ ಸೈನಿಕರಿಗೆ ಇದೆಲ್ಲಾನು ಪ್ರೊಕ್ಯೂರ್ ಮಾಡಿ ಅವರಿಗೆ ಎಲ್ಲೆಲ್ಲಿ ಇರ್ತಾರೋ ಅವರಿಗೆ ಒದಗಿಸ್ಕೊಡುವಂತದ್ದು. ಅದೇ ರೀತಿ ಆರ್ಡಿನೆನ್ಸ್ ಕೋರ್ ಅಂತ ಒಂದಿರುತ್ತೆ. ಆರ್ಡಿನೆನ್ಸ್ ಕೋರ್ ಅಲ್ಲಿ ವೆಪನ್ರಿ ಮತ್ತೆ ಅಮ್ಯುನಿಷನ್, ಎಕ್ಸ್ಪ್ಲೋಸಿವ್ಸ್
ಮತ್ತೆ ಟೆಂಟ್, ಕ್ಲಾದಿಂಗ್, ಸೊ ಇದೆಲ್ಲನೂ ಪ್ರೊವೈಡ್ ಮಾಡೋದಕ್ಕೆ ಒಂದು ಸೆಪರೇಟ್ ಕೋರ್ ಇರುತ್ತೆ. ಈಗ ಆರ್ಮಿ ಮೆಡಿಕಲ್ ಕೋರ್ ಅಂತಾನೆ ಒಂದು ಸೆಪರೇಟ್ ಇದೆ, ಅದರಲ್ಲಿ ಡಾಕ್ಟರ್ಸ್ ಇರ್ತಾರೆ. ಆರ್ಮಿ ನರ್ಸಿಂಗ್ ತಂದ್ಬಿಟ್ಟು MNC ಅಂತ ಇರುತ್ತೆ, ಸೊ ಅದಕ್ಕೂ ಒಂದು ಇರುತ್ತೆ. ಸೊ ಈ ರೀತಿ ಪ್ರತಿಯೊಂದು ಆರ್ಮಿ ಎಜುಕೇಶನ್ ಕೋರ್ ಅಂತ ಇರುತ್ತೆ, ಎಲ್ಲರಿಗೂ ಎಜುಕೇಶನ್ ಕೊಡುವಂಥದ್ದು. ಸೊ ಹೀಗಾಗಿ ಹಲವಾರು ವಿಭಾಗಗಳಿರುತ್ತೆ. ಅವ್ರೆಲ್ಲರಿಗೂ ಕೂಡ ಬೇಸಿಕ್ ಆಗಿ ಅವ್ರಿಗೆ ಟ್ರೈನಿಂಗ್ ಏನಿದೆ, ವೆಪನ್ ಟ್ರೈನಿಂಗ್ ಎಲ್ಲರಿಗೂ ಮಾಡಲೇಬೇಕು. ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಯುದ್ಧ ಮಾಡಬೇಕಾಗಿ ಇರೋದ್ರಿಂದ ಸೊ ಅವರ ಪ್ರೊಟೆಕ್ಷನ್ಗೆ ಮತ್ತೆ ಅವರವರ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ಅವ್ರ ವೆಪನ್ ಟ್ರೈನಿಂಗ್ ಇದ್ದೇ ಇರುತ್ತೆ. ಅದರ ಜೊತೆಗೆ ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಎಕ್ಸ್ಪರ್ಟೈಸ್ ನ ಹೊಂದಿರ್ತಾರೆ. ಅದಕ್ಕೆ ತಕ್ಕಂತೆ ಎಲ್ಲಾದ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಟ್ಟಿರ್ತಾರೆ. ಅವ್ರ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಮೇಲೆ ಅವ್ರದ್ದು ರೋಲ್ಸ್ ಅಲ್ಲಿ ಏನ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ, ಪ್ಲಸ್ ಅಲ್ಲೂ ಕೂಡ ಆರ್ಮಿನಲ್ಲೂ ಕೂಡ 10 ವರ್ಷ 15 ವರ್ಷ ಸೇವೆ ಏನ್ ಮಾಡ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಅವರ ಒಂದು ಸ್ಕಿಲ್ ಡೆವಲಪ್ಮೆಂಟ್ಗೂ ಕೂಡ ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ ಪ್ರತಿ ತಿಂಗಳು ಕೂಡ ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ. ಎಲ್ಲರೂ ಯುದ್ಧ ಮಾಡ್ಲೇಬೇಕು ಅಂತ ಏನಿಲ್ಲ, ಎಲ್ಲರೂ ಕೂಡ ಯುದ್ಧ ಸನ್ನದ್ಧರಾಗಿರೋ ತಮ್ಮ ಕೆಲಸಗಳ ಕಾರ್ಯಚಟುವಗಳನ್ನು ಮಾಡ್ತಾರೆ. ನಾನು ಹೇಳಿದಾಗೆ ಡಾಕ್ಟರ್ ಕೆಲಸ ಮಾಡ್ತಿರ್ತಾರೆ, ಇಂಜಿನಿಯರ್ ಕೆಲಸ ಮಾಡ್ತಿರ್ತಾರೆ. ಅದೇ ರೀತಿ ಅದರ್ ರ್ಯಾಂಕ್ಸ್ ಅಲ್ಲಿ ತಗೊಂತು ಅಂತಂದ್ರೆ ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಕಾರ್ಪೆಂಟರ್, ಮೇಸನ್ರಿ, ಪೇಂಟರ್, ಹಲವಾರು ಫಿಟ್ಟರ್ಸ್, ಡೋಸರ್ ಆಪರೇಟರ್, ಎಲೆಕ್ಟ್ರಿಷಿಯನ್, ಸೊ ಈ ಪ್ಲಂಬರ್, ಸೊ ಈ ರೀತಿ ನಾನಾ ತರ ಟ್ರೇಡ್ಸ್ ಗಳು ಸುಮಾರು 100-150 ಟ್ರೇಡ್ ಸ್ಕಿಲ್ಸ್ ಗಳನ್ನ ಪ್ರತಿಯೊಬ್ಬರಿಗೂ ಕೂಡ ಕಲಿಸ್ತಾ ಇರ್ತಾರೆ. ಅವರವರ ಇಚ್ಛೆಗೆ ಅನುಸಾರವಾಗಿ ಒಂದು ಸರಿ ಜಾಯ್ನ್ ಆಗ್ಬೇಕಾದ್ರೆ ಅವ್ರಿಗೆ ಯಾವ್ದು ಟ್ರೇಡ್ ಸಿಕ್ಕಿರುತ್ತೋ ಅದರಲ್ಲೇ ಅವ್ರಿಗೆ ಎಕ್ಸ್ಪರ್ಟೈಸ್ ನ ಹೊಂದ್ತಾವೆ. ಭಾರತೀಯ ಸೇನೆಯಲ್ಲಿ ಯುದ್ಧ ಬಿಟ್ಟು ಬೇರೆ ವೃತ್ತಿಗಳಿಗೂ ಕೂಡ ಅವಕಾಶಗಳಿರುತ್ತೆ. ಹೌದು. ಹಾಗಾಗಿ ಭಾರತೀಯ ಸೇನೆ ಹೊರಗಿನ ಶತ್ರುಗಳನ್ನ ವಿರುದ್ಧ ಹೋರಾಟ ಮಾಡೋದಲ್ದೇನೆ ಇಂಟರ್ನಲ್ಲಿ ಯಾವುದೇ ತರ ಡಿಸ್ಟರ್ಬೆನ್ಸ್ ಆದಾಗ ಸಿವಿಲ್ ಅಥಾರಿಟಿ ಅಂತ ಹೇಳಿ ಅದನ್ನು ಕೂಡ ಮಾಡೋದಕ್ಕೆ ತಯಾರಿರ್ತಾರೆ. ಹಾಗಾಗಿ ನಾವು ನೋಡಿರ್ಬೋದು ಹಲವಾರು ಸಂದರ್ಭದಲ್ಲಿ ನ್ಯಾಚುರಲ್ ಕಲಾಮಿಟೀಸ್ ಆದಾಗ, ಅಂದ್ರೆ ಯಾವುದೋ ಒಂದು ಭೂಕಂಪ ಆಗ್ಬೋದು ಅಥವಾ ಫ್ಲಡ್ಸ್ ಆಗ್ಬೋದು, ಆ ತರ ಬಂದಂತ ಸಂದರ್ಭದಲ್ಲಿ ಅಥವಾ ಯಾವ್ದು ಸ್ಟ್ರೈಕ್ ಮಾಡಿದಾಗ ಅವರ ಇಂಡಿಯನ್ ಆರ್ಮಿನ ಸಹಾಯ ತಗೊಂಡು ಆ ಒಂದು ಸಿಚುವೇಶನ್ ನಿಭಾಯಿಸುವಂತ ಕಾರ್ಯಕ್ರಮನ ಸಿವಿಲ್ ಅಥಾರಿಟಿ ಅಡ್ಮಿನಿಸ್ಟ್ರೇಷನ್ ಕೂಡ ಮಾಡಿದ್ದಾರೆ. ಸರ್, ಮತ್ತೊಂದು ತಪ್ಪು ಕಲ್ಪನೆ, ಸೇನೆ ತುಂಬಾ ಡೇಂಜರಸ್, ಎಲ್ರಿಗೂ ಒಂದ್ ರೀತಿ ಭಯ ಇರುತ್ತೆ ಸೇನೆಗೆ ಸೇರ್ಕೊಬೇಕು ಅಂತ ಹೇಳಿದ್ರೆ. ನೀವು ಕೊಡುವಂತಹ ಆತ್ಮವಿಶ್ವಾಸ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಅದು ನಿಜವಾದ, ನೀವು ಹೇಳಿದ್ದು ಸತ್ಯವಾದ ಮಾತು. ಅದು ಯಾಕೆಂದ್ರೆ ಮಾಹಿತಿ ಕೊರತೆಯಿಂದಾಗಿ ಎಲ್ಲರ ಭಾವನೆ ಆಗಿ ಅನ್ಕೊಂಡಿರ್ತಾರೆ. ಆರ್ಮಿ ಅಥವಾ ಏರ್ ಫೋರ್ಸ್ ಅಂದ ತಕ್ಷಣ ಅಲ್ಲಿಗೆ ಹೋದವರೆಲ್ಲರೂ ಕೂಡ ತುಂಬಾ ಅವರಿಗೆ ಡೇಂಜರಸ್ ಆಗಿರುತ್ತೆ ಸಿಚುವೇಶನ್ ಅಥವಾ ಪ್ರಾಣಾಪಾಯ ಇದ್ದೇ ಇರುತ್ತೆ ಅಂತ. ಆ ರೀತಿ ಇಲ್ಲ. ಅದು ಆರ್ಮಿ ಆಗಲಿ, ಏರ್ ಫೋರ್ಸ್, ನೇವಿ ಆಗಲಿ, ಅದು ಒಂದು ಆರ್ಗನೈಸೇಷನ್ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಅಲ್ಲಿ ಟ್ರೈನಿಂಗ್ ಅನ್ನೋದಿರುತ್ತೆ. ವ್ಯವಸ್ಥಿತವಾದ ರೀತಿಯಲ್ಲಿ ಅವ್ರನ್ನ ಏನೇನೆಲ್ಲ ತಯಾರಿ ಮಾಡಬೇಕು ಅದಕ್ಕೆ ತಯಾರಿ ಮಾಡ್ತಾರೆ, ಸದೃಢನಾಗಿ ಮಾಡುತ್ತೆ. ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಒಂದೇ ಅಲ್ಲ, ಮೆಂಟಲ್ ಎಬಿಲಿಟಿ, ಸೈಕಲಾಜಿಕಲಿ ಅವರು ತುಂಬಾ ಸ್ಟ್ರಾಂಗ್ ಆಗಿರೋ ತರ ಮಾಡ್ತಾರೆ. ಯಾವುದೇ ಒಂದು ಡಿಫಿಕಲ್ಟ್ ಸಿಚುವೇಶನ್, ಅದು ಸ್ವಾಭಾವಿಕವಾಗಿ ನ್ಯಾಚುರಲ್ ಕಲಾಮಿಟೀಸ್ ನ ಫೇಸ್ ಮಾಡುವಂತ ಸಂದರ್ಭ ಆಗ್ಬೋದು, ಅಥವಾ ಯುದ್ಧ ಸಮಯದಲ್ಲಿ, ಆಪರೇಷನ್ ಸಮಯದಲ್ಲಿ ಚಾಲೆಂಜಿಂಗ್ ಸಿಚುವೇಶನ್ ನ ಫೇಸ್ ಮಾಡುವಂತ ಸಿಚುವೇಶನ್ ಆಗ್ಬೋದು. ಅದೆಲ್ಲದಕ್ಕೂ ನಾವು ತಯಾರಿ ಮಾಡಿದ್ದು ಸರಿಯಾದ ರೀತಿಯಲ್ಲಿ, ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಕಾರ್ಯಚಟುವಟಿಕೆ ನಡೆಸ್ತು ಅಂದ್ರೆ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅಂತಾನೆ ಹೇಳ್ಬೋದು, ಅದು ನಗಣ್ಯ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯ ಅಪಾಯಗಳು ಯಾವ್ದು ಇರಲ್ಲ, ಅಥವಾ ಸಾವು ನೋವುಗಳಂತದ್ದು ಯಾವ್ದು ಇರಲ್ಲ. ಸಣ್ಣ ಪುಟ್ಟ ಕೆಲವುದು ತೀರಾ ಆಕಸ್ಮಿಕವಾದ ಸಂದರ್ಭಗಳಲ್ಲಿ ಒಂದು ವಿಪರೀತ್ಯ ಉಂಟಾದಾಗ ಅದು ಆಗುತ್ತೆ. ಬಟ್ ಅದಕ್ಕೆ ತಕ್ಕಂತೆ ಎಲ್ಲಾ ತರ ಅನುಕೂಲತೆಗಳನ್ನು ಕೂಡ ಮಾಡಿರ್ತಾರೆ. ಮತ್ತೆ ಎಕ್ವಿಪ್ಮೆಂಟ್, ಅದಕ್ಕೆ ಬೇಕಾದಂತಹ ಎಕ್ವಿಪ್ಮೆಂಟ್ ಗಳೆಲ್ಲ ಮಾಡಿ ಆವಿಷ್ಕಾರ ಮಾಡಿಕೊಟ್ಟಿರ್ತಾರೆ. ಮತ್ತೆ ಅಂತ ಸಂದರ್ಭ ಬಂದಾಗ ಅವ್ರನ್ನೆಲ್ಲರನ್ನು ಕೂಡ ರಿಕವರ್ ಮಾಡಿ ಅವ್ರನ್ನ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರಿಗೆ ರಿಲೀಫ್ ಕೊಟ್ಟು ಹಾಸ್ಪಿಟಲ್ಗೆ ಸೇರಿಸಿ ಅವ್ರಿಗೆ ವ್ಯವಸ್ಥೆ ಕೂಡ ಮಾಡ್ತಾರೆ. ಅದ್ರಲ್ಲಿ ನಾನು ಕೂಡ ಅದ್ರಲ್ಲಿ ಒಂದು ಸಫರ್ ಮಾಡಿ ನಾನು ಕೂಡ ಬಂದಿರೋದ್ರಿಂದ ನಾನು ಬಹಳ ಧೈರ್ಯವಾಗಿ ಹೇಳಬಲ್ಲೆ. ಆ ಥರ ಯಾವುದೇ ರೀತಿ ಭಯ ಪಡುವಂತದ್ದು ಅವಶ್ಯಕತೆ ಇಲ್ವೇ ಇಲ್ಲ. ಇನ್ಫ್ಯಾಕ್ಟ್ ಅಲ್ಲಿದ್ದಾಗ ನಮಗೆ ಹೆಚ್ಚು ನಾವು ಬಹಳ ಸೇಫ್ ಆಗಿದ್ದೀವಿ ಅಂತ ಅನ್ನೋ ಒಂದು ಅನುಭವ ಆಗುತ್ತೆ. ಹೊರಗಡೆ ಬಂದಾಗ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸುಮಾರು ಆಕ್ಸಿಡೆಂಟ್ ಆಗುತ್ತೆ. ಹಾಗೆ ಅಂಕಿಅಂಶಗಳನ್ನ ತಗೊಂಡು ನೋಡ್ತು ಅಂದ್ರೆ ಯುದ್ಧ ಭೂಮಿನಲ್ಲಿ ಆಗಲಿ ಅಥವಾ ಒಂದು ಆಪರೇಷನಲ್ ಫೀಲ್ಡ್ ಅಲ್ಲಿ ಅಥವಾ ಸರ್ವಿಸ್ ಕ್ಯಾರಿಯರ್ ಅಲ್ಲಿ ಒಂದು 20 ವರ್ಷಗಳ ಸೇವೆನಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಆರ್ಮಿನಲ್ಲಿ ಅಂತ ನೀವು ಲೆಕ್ಕ ತಗೊಂಡ್ರೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಜನ ನಮ್ಮ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿರೋ ಸಂಖ್ಯೆ ಜಾಸ್ತಿ ಇದೆ. ಸೊ ಹಾಗಾಗಿ ಇದೊಂದು ಈ ಅವೇರ್ನೆಸ್ ಜನಕ್ಕಿಲ್ಲ. ಹೌದು. ಸರ್, ಈಗ ಡಿಫೆನ್ಸ್ಗೆ ಸೇರಿದ್ಮೇಲೆ ಅಲ್ಲಿನ ಜೀವನ ಶೈಲಿ ಹೇಗಿರುತ್ತೆ, ಅಲ್ಲಿನ ಒಂದು ದಿನಾನ ನೀವು ಎಕ್ಸ್ಪ್ಲೈನ್ ಮಾಡ್ಬೋದಾ? ಖಂಡಿತ. ಮುಖ್ಯವಾದ ಅಂಶ ಅಂತಂದ್ರೆ ಸಿವಿಲಿಯನ್ ಲೈಫ್ಗೂ ಮತ್ತೆ ಡಿಫೆನ್ಸ್ ಸರ್ವಿಸಸ್ಗೂ ಏನಪ್ಪ ಮುಖ್ಯವಾದ ಡಿಫರೆನ್ಸ್ ಅಂತಂದ್ರೆ, ಇಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ಗೆ ಒಂದೊಂದು ಸೆಕೆಂಡ್ಗೂ ಕೂಡ ಬಹಳ ನಾವು ಅದಕ್ಕೆ ಗೌರವ ಕೊಡಬೇಕಾಗ್ತದೆ. ಯಾಕೆ ಅಂದ್ರೆ ಒಂದು ಕ್ಷಣದಲ್ಲಿ ಏನೇ ನಾವು ಒಂದು ಸರಿಯಾದ ಡಿಸಿಷನ್ ತಗೊಳ್ಳಿಲ್ಲ ಅಂತಂದ್ರೆ ಅದು ತುಂಬಾ ಒಂದು ದೊಡ್ಡ ಅನಾಹುತವನ್ನ ಕ್ರಿಯೇಟ್ ಮಾಡ್ತೀವಿ. ಹಾಗಾಗಿ ನಾವು ಟೈಮ್ಗೆ ತುಂಬಾ ವ್ಯಾಲ್ಯೂ ಕೊಡ್ತೀವಿ. ಸೊ ಟೈಮ್ಲಿ ಆಕ್ಷನ್, ಡಿಸಿಪ್ಲಿನ್, ಪಂಕ್ಚುಯಾಲಿಟಿ, ಸಿನ್ಸಿಯಾರಿಟಿ ಮತ್ತೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಅಂದ್ರೆ ಎಲ್ಲರೂ ಸೇರಿ ಒಂದು ಟೀಮ್ ತರ ವರ್ಕ್ ಮಾಡ್ತೀವಿ, ನಾನು ಒಬ್ಬನೇ ಅಂತ ಇರಲ್ಲ. ಸೊ ಹಾಗಾಗಿ ನಮ್ಮ ಮುಖ್ಯ ಧ್ಯೇಯ, ನಮಗೆ ಟ್ರೈನಿಂಗ್ ಇಂಡಿಯನ್ ಮಿಲಿಟರಿ ಅಕಾಡೆಮಿಲಾಗಲಿ ಅಥವಾ ಯಾವುದೇ ಒಂದು ಡಿಫೆನ್ಸ್ ಸರ್ವಿಸಸ್ ಅಲ್ಲಿ ಮೊದಲನೇ ಕಲಿಸೋದೇನು ಅಂತಂದ್ರೆ ದೇಶ ಮತ್ತು ದೇಶದ ಜನತೆ, ಅವರ ಸುರಕ್ಷತೆ ಮೊದಲ ಆದ್ಯತೆಯನ್ನು ಬರುತ್ತೆ. ಅದ ನಂತರ ನಮ್ಮ ಜೊತೆಗಿನ ಸಹವರ್ತಿಗಳು, ನಮ್ಮ ಜೊತೆನಲ್ಲಿ ಸೈನ್ಯದಲ್ಲಿ ಏನಿರ್ತಾರೆ ಅವರ ಒಂದು ಸೇಫ್ಟಿ ಮತ್ತೆ ಅವರ ಒಂದು ಕಂಫರ್ಟ್ ಅದು ನೆಕ್ಸ್ಟ್ ಬರುತ್ತೆ. ಅದಾದ ನಂತರ ಕೊನೆಯಲ್ಲಿ ನಮ್ಮ ಸೇಫ್ಟಿ ಆಗಲಿ ನಮ್ಮ ಒಂದು ಕಂಫರ್ಟ್ ಏನಿದೆ ಅದು ಲಾಸ್ಟ್ ಕೊನೆಯಲ್ಲಿ ಬರ್ತದೆ.
ಸೊ ಆ ರೀತಿ ಪ್ರತಿಯೊಬ್ಬರನ್ನು ಕೂಡ ಮನೋಸ್ಥೈರ್ಯ ಅದನ್ನ ಬೆಳೆಸಿರ್ತಾರೆ. ಆ ಟ್ರೈನಿಂಗ್ ನಮ್ದು ಯಾವ ತರ ಇದೆ ಅಂದ್ರೆ ದೇಶಕ್ಕೋಸ್ಕರ ತಮ್ಮ ಪ್ರಾಣನೇ ಬಲಿದಾನ ಮಾಡೋದಕ್ಕೆ ಪ್ರತಿಯೊಬ್ಬ ಸೋಲ್ಜರ್ ಕೂಡ ರೆಡಿ ಆಗಿರ್ತಾನೆ. ಸೊ ಹಾಗಾಗಿ ಈ ಒಂದು ಸಂಸ್ಥೆ ಯಾಕೆ ಅಷ್ಟೊಂದು ಎಫೆಕ್ಟಿವ್ ಆಗಿದೆ ಅನ್ನೋದಕ್ಕೆ ಇದೊಂದೇ ಕಾರಣ. ಸರ್, ಮತ್ತೆ ಇನ್ನೊಂದು ಪ್ರಶ್ನೆ, ಫ್ಯಾಮಿಲಿ ಜೊತೆ ಕನೆಕ್ಷನ್ ಹೇಗಿರುತ್ತೆ? ಅವರು ತುಂಬಾ ದೂರ ಉಳಿತಾರೆ. ಆರ್ಮಿ ಅಂದ ತಕ್ಷಣ ಅವರು ಯಾವಾಗ್ಲೂ ಕೂಡ ಫ್ಯಾಮಿಲಿ ಬಿಟ್ಟಿರಬೇಕು ಅಂತ ಏನಿಲ್ಲ. ಅದರಲ್ಲಿ ಕೆಲವುದು ಫೀಲ್ಡ್ ಏರಿಯಾ ಅಂತ ಇರುತ್ತೆ. ಅಂದ್ರೆ ಈಗ ಫಾರ್ವರ್ಡ್ ಲೊಕೇಶನ್ಸ್ ಅಲ್ಲಿ ಆಪರೇಷನಲ್ ಏರಿಯಾದಲ್ಲಿ ಇದ್ದಾಗ ಆಬ್ವಿಯಸ್ಲಿ ಆವಾಗ ನಾವು ಫ್ಯಾಮಿಲೀಸ್ ಅಲ್ಲಿ ಕೆಲವು ಜಾಗದಲ್ಲಿ ಪರ್ಮಿಷನ್ ಇರಲ್ಲ. ಹಾಗಾಗಿ ಅವರು ಸ್ವಲ್ಪ ಹಿಂದೆ ಇರ್ತಾರೆ. ಅಂದ್ರೆ ಒಂದು 150-200 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಸಣ್ಣ ಕಂಟೋನ್ಮೆಂಟ್ಸ್ ಅಂತ ಏನ್ ಕರಿತೀವಿ, ಆ ಒಂದು ಕಂಟೋನ್ಮೆಂಟ್ಗಳಲ್ಲಿ ಎಲ್ಲ ಅವರಿಗೆ ಸವಲತ್ತುಗಳನ್ನ ಒದಗಿಸ್ಕೊಟ್ಟಿರ್ತಾರೆ. ಮಕ್ಕಳಿಗೆ ಶಾಲೆ ಆಗ್ಬೋದು, ಹಾಸ್ಪಿಟಲ್ ಆಗ್ಬೋದು, ಉಳ್ಕೊಳ್ಳೋ ಮನೆ ವ್ಯವಸ್ಥೆ ಇರುತ್ತೆ. ಪ್ರತಿಯೊಂದು ಕೂಡ ಅವರಿಗೆ ಬೇಕಾದಂತಹ ರಾಷನ್, ಹಾಲು, ತರಕಾರಿ ಪ್ರತಿಯೊಂದನ್ನು ಕೂಡ ಅಲ್ಲಿ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಇದೆ. ಮತ್ತೆ ಅವ್ರಿಗೆ ಏನೇ ಒಂದು ಅವ್ರಿಗೆ ಆರೋಗ್ಯ ಸಮಸ್ಯೆ ಬಂದ್ರು ಕೂಡ ನೋಡ್ಕೊಳ್ಳೋದಕ್ಕೆ ಡಾಕ್ಟರ್, ನರ್ಸ್ ಎಲ್ಲ ಪ್ರತಿಯೊಬ್ಬರು ಕೂಡ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಭಯ ಪಡುವಂತ ವ್ಯವಸ್ಥೆ ಇಲ್ಲ. ಕೆಲವು ಕಡೆ ಮತ್ತೆ 1-2 ವರ್ಷಗಳ 3 ವರ್ಷಗಳ ಆ ತರ ಫೀಲ್ಡ್ ಲೊಕೇಶನ್ ಅಲ್ಲಿ ಸರ್ವಿಸ್ ಮಾಡಿದ ನಂತರ ಅವರಿಗೆ ಪೀಸ್ ಸ್ಟೇಷನ್ಸ್ ಅಂತ ಕರಿತೀವಿ, ಅಂದ್ರೆ ಫ್ಯಾಮಿಲಿ ಸ್ಟೇಷನ್ಸ್ ಅಂತ. ಅಲ್ಲಿ ಅವರಿಗೆ ಅಕಾಮಿಡೇಷನ್ ಜೊತೆ ಎಲ್ಲರಿಗೂ ಕೂಡ ವ್ಯವಸ್ಥೆ ಮಾಡ್ಕೊಡ್ತಾರೆ. ಸೊ ಅಲ್ಲಿ ಅವರು ತಮ್ಮ ಫ್ಯಾಮಿಲಿ ಜೊತೆಗೆ ಇದ್ದು ಮಕ್ಕಳ ಜೊತೆಗೆ ಎಲ್ಲ ಸ್ಕೂಲ್ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. 3 ವರ್ಷಗಳ ಕಾಲ ಆದ ನಂತರ ಮತ್ತೆ ಇನ್ನೊಂದು ವ್ಯವಸಾಯ ಜಾಗಕ್ಕೆ ಪೋಸ್ಟಿಂಗ್ ಮಾಡ್ತಾರೆ. ಅದೇನಕ್ಕೆ ಮಾಡ್ತಾರೆ ಅಂದ್ರೆ ಎಲ್ಲ ಆಪರೇಷನಲ್ ಏರಿಯಾಗಲ್ಲೂ ಕೂಡ ಅವ್ರಿಗೆ ಒಂದು ಎಕ್ಸ್ಪೋಜರ್ ಸಿಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ರೀತಿ ವ್ಯವಸ್ಥೆ ಮಾಡಿರ್ತಾರೆ. ಫ್ಯಾಮಿಲಿ ಎಲ್ಲರೂ ಕೂಡ ತುಂಬಾ ವ್ಯವಸ್ಥಿತವಾದ ರೀತಿಯಲ್ಲಿ ಫ್ಯಾಮಿಲೀಸ್ ಜೊತೆನಲ್ಲೇ ಇರ್ತಾರೆ. ಸಪೋಸಿಂಗ್ ಫೀಲ್ಡ್ ಏರಿಯಾದಲ್ಲಿ ಇದ್ದಾಗ ಅವರಿಗೆ ವರ್ಷಕ್ಕೊಂದ್ಸರಿ ರಜಕ್ಕೆ ಬರೋದಕ್ಕೆ ಒಂದು 60 ದಿನಗಳ ಕಾಲ ಅವರಿಗೆ ರಜಾನ್ನು ಕೊಡ್ತಾರೆ. ಮತ್ತೆ ಹೋಗೋದಕ್ಕೆ ಮತ್ತೆ ವಾಪಸ್ ಬರೋದಕ್ಕೆ ಟ್ರೈನ್ ವ್ಯವಸ್ಥೆ ಕೂಡ ಅವರೇ ಫ್ರೀ ಆಗಿ ಮಾಡಿರ್ತಾರೆ. ರಿಸರ್ವೇಶನ್ ಮಾಡಿಸಿ ಅವ್ರ ಲೀವ್ ಪ್ಲಾನಿಂಗ್ ಮುಂಚೆನೆ ಒಂದು 3 ತಿಂಗಳ ಮುಂಚಿತವಾಗಿ ಮಾಡ್ಕೊಂಡು ಪ್ಲಾನ್ಗೆ ತಕ್ಕಂತೆ ಅವರು ರಜಕ್ಕೆ ಮನೆಗೆ ಹೋಗಿ ತಮ್ಮ ರೆಸ್ಪಾನ್ಸಿಬಿಲಿಟಿ ಎಲ್ಲ ಏನಿದೆ ಅದು ಮುಗಿಸ್ಕೊಂಡ ನಂತರ ವಾಪಸ್ ಬಂದು ಸೈನ್ಯದಲ್ಲಿ ಸೇವೆ ಕಂಟಿನ್ಯೂ ಮಾಡಬಹುದು. ಸರ್, ಮತ್ತೆ ಯುವ ಜನರು ಡಿಫೆನ್ಸ್ಗೆ ಸೇರ್ಕೊಬೇಕು ಅಂತಂದ್ರೆ ಅವರು ತಯಾರಿ ಹೇಗಿರ್ಬೇಕು, ಯಾವಾಗ ಶುರು ಮಾಡಬೇಕು? ಯುವ ಜನತೆಗೆ ಏನು ಹೇಳ್ತೀನಿ ಅಂತಂದ್ರೆ, ಯಾರೇ ಒಬ್ರು ಇಂಡಿಯನ್ ಆರ್ಮಿ ಅಥವಾ ಇಂಡಿಯನ್ ಏರ್ ಫೋರ್ಸ್, ಆರ್ಮ್ ಫೋರ್ಸಸ್ಗೆ ಸೇರ್ಕೋಬೇಕು ಅಂತಂದ್ರೆ ಅವರ ಒಂದು ಮನಸ್ಥಿತಿ ಅಂದ್ರೆ ದೃಢವಾಗಿರ್ಬೇಕು. ಅಂದ್ರೆ ಅವ್ರು ಯಾವಾಗ ಅಂತಂದ್ರೆ ಸಾಮಾನ್ಯವಾಗಿ ಒಂದು 10-12 ವರ್ಷ ವಯಸ್ಸಲ್ಲಿ ಒಂದು ಮೆಚುರಿಟಿ ಅನ್ನೋದು ಬರ್ತದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳ ಮೂಲಕ ಮತ್ತೆ ದೃಶ್ಯ ಮಾಧ್ಯಮ ಆಗ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಆಗ್ಬೋದು ಅಥವಾ ಇವನ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಇನ್ಫಾರ್ಮೇಶನ್ ಇರೋದ್ರಿಂದ ಮಕ್ಕಳಿಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಆದ್ರೆ ತಮ್ಮ ಇಚ್ಛೆ ಏನಿದೆ, ತಮಗೆ ಏನ್ ಅನ್ಸುತ್ತೆ ಅದಕ್ಕೆ ತಕ್ಕಂತೆ ತಮ್ಮ ತಯಾರಿಗಳನ್ನ ಮಾಡ್ಕೋಬೇಕು. ಯಾವುದೇ ಒಂದು ಅವರು ಕೆರಿಯರ್ ನ ಚೂಸ್ ಮಾಡ್ಕೋಬೇಕಾದ್ರೆ ತಮ್ಮ ಆಸಕ್ತಿ ಯಾವ್ದ್ರಲ್ಲಿದೆ ಆ ಒಂದು ಆಸಕ್ತಿ ಬಗ್ಗೆ ಹೆಚ್ಚಿನ ಒಲವು ಮಾಡಿ ಅದಕ್ಕೆ ತಕ್ಕಂತೆ ತಯಾರಿಗಳನ್ನ ಮಾಡ್ಕೊಂಡ್ರೆ ಉತ್ತಮ. ಬರೀ ನನಗೆ ಕೆಲಸ ಸಿಗಬೇಕು, ಕೆಲಸಕ್ಕೋಸ್ಕರ ಆರ್ಮಿಗೆ ಹೋಗ್ತೀನಿ ಅಂತಂದ್ರೆ ಅದು ಸಾಧ್ಯ ಆಗಲ್ಲ. ಯಾಕೆ ಅಂತಂದ್ರೆ ಆರ್ಮಿನಲ್ಲೂ ಕೂಡ ಅದು ಸೆಲೆಕ್ಷನ್ ಪ್ರಾಸೆಸ್ ಏನಿದೆ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಅಲ್ಲಿ ಏನನ್ನು ನೋಡ್ತಾರೆ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಒಂದು ಕಾಂಪೋನೆಂಟ್ ಆದ್ರೆ ಸೈಕಲಾಜಿಕಲ್ ಅಂದ್ರೆ ಇವರು ಮಾನಸಿಕವಾಗಿ ಎಷ್ಟು ದೃಢತೆ ಇದೆ ಇವರಿಗೆ, ಇವರು ನಿಜಕ್ಕೂ ಕೂಡ ಇವರು ಒಂದು ಟೀಮ್ ಪ್ಲೇಯರ ಮತ್ತೆ ದೇಶ ಸೇವೆ ಮಾಡುವಂತ ಒಂದು ಮನೋಭಾವ ಇದೆಯಾ, ಸ್ವಾರ್ಥಿಗಳಿದಾರ. ಸೊ ಇದೆಲ್ಲದೂ ಕೂಡ ಸೈಕಲಾಜಿಕಲ್ ಟೆಸ್ಟ್ ಗಳಿರುತ್ತೆ. ಸುಮಾರು ಒಂದು 20-25 ತರದ ಸೈಕಲಾಜಿಕಲ್ ಟೆಸ್ಟ್ ಗಳು ಮಾಡ್ತಾರೆ. ಅದ್ರ ಮೂಲಕ ಈಸಿಯಾಗಿ ಅವರಿಗೆ ಗೊತ್ತಾಗುತ್ತೆ ಯಾರು ದೇಶ ಸೇವೆ ನಿಜವಾಗ್ಲೂ ಕೂಡ ಮಾಡೋದಕ್ಕೋಸ್ಕರ ಬರ್ತಿದ್ದಾರೆ, ಯಾರನ್ನ ನಾವು ಸೆಲೆಕ್ಟ್ ಮಾಡಿದ್ರೆ ಇವರು ಮುಂದೆ ಚೆನ್ನಾಗಿ ಸೇವೆ ಮಾಡ್ತಾರೆ ದೇಶಕ್ಕೋಸ್ಕರ ಅನ್ನೋ ಒಂದು ಕಮಿಟ್ಮೆಂಟ್ ನ ಅವರು ಅನಲೈಸ್ ಮಾಡಿ ಅದ ನಂತರ ಅವರು ಸೆಲೆಕ್ಷನ್ ಮಾಡ್ತಾರೆ. ಸೊ ಇದು ಸೆಲೆಕ್ಷನ್ ಪ್ರಾಸೆಸ್ ಅಲ್ಲಿ ನಡೆಯುತ್ತೆ. ಸೆಲೆಕ್ಷನ್ ಮಾಡೋರು ಯಾವ ರೀತಿ ಅಂದ್ರೆ ಅದಕ್ಕೋಸ್ಕರ ಅವ್ರಿಗೆ ಸೆಲೆಕ್ಷನ್ ಮಾಡುವಂತ ಸೆಲೆಕ್ಟರ್ಸ್ಗೆ ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅವರೆಲ್ಲರೂ ಕೂಡ ಸೈಕಾಲಜಿ, PhD ಇನ್ ಸೈಕಾಲಜಿ ಮಾಡಿರ್ತಾರೆ, MSc ಇನ್ ಸೈಕಾಲಜಿ ಮಾಡಿರ್ತಾರೆ, ಚೈಲ್ಡ್ ಸೈಕಾಲಜಿ, ಈ ತರ ಸಾಕಷ್ಟು ಅವರಿಗೆ ಅದಲ್ದೇನೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಅಲ್ದೇನೆ ಅದಕ್ಕೋಸ್ಕರ ಪ್ರೊಫೆಷನಲ್ ಟ್ರೈನಿಂಗ್ ಕೂಡ ಕೊಟ್ಟಿರ್ತಾರೆ. ಒಂದು 5-6 ವರ್ಷಗಳ ಕಾಲ ಅವರಿಗೆ ಪ್ರೊಫೆಷನಲ್ ಟ್ರೈನಿಂಗ್ ಕೊಟ್ಟ ನಂತರ ಅವರು ಆ ಸೆಲೆಕ್ಷನ್ ಪ್ರಾಸೆಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ಬರೀ ದೈಹಿಕ ಸಾಮರ್ಥ್ಯ ಅಷ್ಟೇ ಮ್ಯಾಟರ್ ಆಗೋದಿಲ್ಲ. ದೈಹಿಕ ಸಾಮರ್ಥ್ಯ ಬರೀ ಒಂದು 50% ಆದ್ರೆ ಇನ್ ಮಿಕ್ಕ 50% ಮಾನಸಿಕವಾಗಿ ಮಾನಸಿಕ ಸಾಮರ್ಥ್ಯ ಹೇಗಿದೆ ಮೇಲೆ ಅವ್ರ ಸೆಲೆಕ್ಷನ್. ಮತ್ತೆ ಈಗ ಅವ್ರಿಗೆ ಸಾಕಷ್ಟು ಅವಕಾಶಗಳು ಆಗಿದೆ ಅಂದ್ರೆ ಒಂದು 10th ಸ್ಟ್ಯಾಂಡರ್ಡ್ ಆದ ತಕ್ಷಣ ಅಂದ್ರೆ SLC ಆದ ತಕ್ಷಣ ಫಸ್ಟ್ PUC ಸೆಕೆಂಡ್ PUC ಮಾಡ್ತಾ ಇರೋ ಮುಂಚೆನೆ ಪ್ಯಾರಲಲ್ ಆಗಿ ತಯಾರಿ ಮಾಡ್ಕೋಬಹುದು. ಹಲವಾರು ಎಂಟ್ರಿಗಳಿದೆ. ಒಂದು NDA ಅಂತ ಕರಿತೀವಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಅದು ಕಡಕ್ವಾಸಲ ಪೂನಾದಲ್ಲಿದೆ. ಸೊ ಇದು ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಆರ್ಮಿನಲ್ಲಿ ಸೇರ್ಬೇಕಾದ್ರೆ. ಅದರಲ್ಲಿ ಆರ್ಮಿ, ಏರ್ ಫೋರ್ಸ್ ಮತ್ತೆ ನೇವಿ ಮೂರಕ್ಕೂ ಕೂಡ ಇದು ಒಂದು ಕಾಮನ್ ಆಗಿ ಎಂಟ್ರೆನ್ಸ್ ಇರುತ್ತೆ. NDA ಎಕ್ಸಾಮ್ ಅಂತ ಹೇಳಿ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಇದು UPSC ಥ್ರೂ ಕಂಡಕ್ಟ್ ಮಾಡ್ತಾರೆ. ವರ್ಷಕ್ಕೆ 2 ಬಾರಿ ಕಂಡಕ್ಟ್ ಮಾಡ್ತಾರೆ, ಜೂನ್ ಜುಲೈನಲ್ಲಿ ಒಂದ್ಸರಿ ಮತ್ತೆ ನವೆಂಬರ್ ಅಲ್ಲಿ ಒಂದ್ಸರಿ. ಸೊ ಈ ಎಕ್ಸಾಮ್ ನ ತಗೊಂಡು ಅದಕ್ಕೊಂದು ಸಿಲೆಬಸ್ ಅದೆಲ್ಲ ಇರುತ್ತೆ. ಅದೆಲ್ಲ ಮಾಹಿತಿ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಬುಕ್ಸ್ ಗಳೆಲ್ಲ ಇದೆ, ಮತ್ತೆ ಅದ್ರ ಯೂಟ್ಯೂಬ್ ಅಲ್ಲೂ ಕೂಡ ಇದೆ. ಇದು ರಿಟರ್ನ್ ಟೆಸ್ಟ್ ಇರುತ್ತೆ. ಸೊ ಈ ರಿಟರ್ನ್ ಟೆಸ್ಟ್ ಪಾಸ್ ಆದ ನಂತರ ಆ ಪಾಸ್ ಆದವ್ರಲ್ಲಿ ಅವರಿಗೆ ಒಂದು ಇಂಟರ್ವ್ಯೂ ಅಂತ ಕಂಡಕ್ಟ್ ಮಾಡ್ತಾರೆ, ಫಿಸಿಕಲ್ ಟೆಸ್ಟ್ ಮಾಡ್ತಾರೆ. ಸೊ ಅದು SSB ಅಂತ ಕರಿತೀವಿ, ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಹೇಳಿ. ಸೊ ಆ ಟೆಸ್ಟ್ ನಲ್ಲಿ ಮತ್ತೆ ಅದನ್ನ ಸೈಕಾಲಜಿ ಟೆಸ್ಟ್ ಅಂತ ನಾನು ಹೇಳಿದೆ. ಆ ಒಂದು 20 ತರ ಟೆಸ್ಟ್ ಗಳಲ್ಲಿ ಆ ಒಂದು ಪಾಸ್ ಆದ ನಂತರ ಅವರನ್ನ NDA ನಲ್ಲಿ 3 ವರ್ಷಗಳ ಕಾಲ ಟ್ರೈನಿಂಗ್ ಕೊಡ್ತಾರೆ. 3 ವರ್ಷಗಳ ಕಾಲ ಸತತವಾದ ಟ್ರೈನಿಂಗ್ ಅಂತ ಹೇಳಿದ್ರೆ ಅದು ಡಿಗ್ರಿನೂ ಕೂಡ ಕೊಡ್ತಾರೆ ಜೊತೆಗೆ ಅವರು ಆರ್ಮಿಗೆ ತಕ್ಕಂಥದ್ದು, ಏರ್ ಫೋರ್ಸ್ ತಕ್ಕಂಥದ್ದು, ನೇವಿಗೆ ಸಂಬಂಧಪಟ್ಟಂತೆ ಅವರಿಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಸೊ ಆಗ ಅವರಿಗೆ ಸಾಕಷ್ಟು ಅದರ ಬಗ್ಗೆ ಒಂದು ತಯಾರಿ ಆಗೋಗಿರುತ್ತೆ. ಎಲ್ಲಾ 3
3 ವಿಭಾಗಗಳಲ್ಲೂ ಕೊಡ್ತಾರೆ. ಹೌದು, ಸೆಪರೇಟ್ ಇರುತ್ತೆ ಅವರಿಗೆ. 3 ವಿಂಗ್ ಇರುತ್ತೆ. ಇಂಡಿಯನ್ನಲ್ಲೂ ಕೂಡ ಒಂದು ನೇವಲ್ ವಿಂಗ್ ಇರುತ್ತೆ, ಏರ್ ಫೋರ್ಸ್ ವಿಂಗ್ ಇರುತ್ತೆ, ಅದೇ ರೀತಿ ಆರ್ಮಿ ವಿಂಗ್ ಇರುತ್ತೆ. ಅವರಿಗೆ ಈಗ ಕ್ಯಾಂಡಿಡೇಟ್ಸ್ ಹೋದಾಗ ಕಾಮನ್ ಆಗಿ NDA ಎಕ್ಸಾಮ್ ಅನ್ನೋದು ಕಾಮನ್ ಇರುತ್ತೆ. ಅಲ್ಲಿ ಹೋದ ನಂತರ ಅವರ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಮಾಡಿದಾಗ ಅವರಿಗೆ ಏರ್ ಫೋರ್ಸ್ ಅಲ್ಲಿ ಜಾಸ್ತಿ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ, ಮತ್ತೆ ನೇವಲ್ಗೆ ಹೋಗ್ಬೇಕಾದ್ರೆ ಏನ್ ಇಂಟ್ರೆಸ್ಟ್ ಇದೆಯಾ, ಮತ್ತೆ ಆರ್ಮಿಲಿ ಹೋಗಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ, ಅವರ ಒಂದು ಆಪ್ಟಿಟ್ಯೂಡ್ ನ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಅವ್ರನ್ನ ಆ ಒಂದು ವಿಭಾಗಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಮತ್ತೆ ವೇಕೆನ್ಸೀಸ್ ಕೂಡ ಅದಕ್ಕೆ ತಕ್ಕಂತೆ ವೇಕೆನ್ಸೀಸ್ ಇರುತ್ತೆ. ಈಗ ಆರ್ಮಿಗೆ ಜಾಸ್ತಿ ವೇಕೆನ್ಸೀಸ್ ಇರುತ್ತೆ, ಏರ್ ಫೋರ್ಸ್ಗೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರುತ್ತೆ, ನೇವಿಗಿನ್ನೂ ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕಂದ್ರೆ ನಂಬರ್ ಆಫ್ ಡಿಪ್ಲಾಯ್ಮೆಂಟ್ ಮೇಲೆ ಮತ್ತೆ ವೇಕೆನ್ಸಿ ಅವೈಲಬಿಲಿಟಿ ಮೇಲೆ ಆ ಸಂಖ್ಯೆನೂ ಕೂಡ ವೇರಿ ಆಗುತ್ತೆ. ಸೊ SSB ಆದ್ಮೇಲೆ ಏನಾಗುತ್ತೆ ಸರ್? SSB ಆದ ನಂತರ NDA ಸೆಲೆಕ್ಷನ್ ಆದ್ರೆ ಸೊ NDAಗೆ ಅವರು 3 ವರ್ಷಗಳ ಕಾಲ ಅಲ್ಲಿ ಟ್ರೈನಿಂಗ್ ನಡೆಯುತ್ತೆ. ಸೊ ಅಲ್ಲಿ 3 ವರ್ಷಗಳ ಟ್ರೈನಿಂಗ್ ಒಂದು ಡಿಗ್ರಿಯನ್ನು ಕೂಡ ಪಡ್ಕೊಳ್ತಾರೆ. ಜೊತೆಗೆ ಈ ಟ್ರೈನಿಂಗ್ ಕೂಡ ಆದ ನಂತರ ಅವರು ನೆಕ್ಸ್ಟ್ ಇಲ್ಲಿಂದ NDA ಇಂದ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋಗ್ತಾರೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿನಲ್ಲಿ 1 ವರ್ಷದ ಟ್ರೈನಿಂಗ್ ಇರುತ್ತೆ. ಅಲ್ಲಿ ಹೈಯರ್ ಗ್ರೇಡ್ ಆಫ್ ಟ್ರೈನಿಂಗ್ ಇರುತ್ತೆ. ಸೊ ಆ ಒಂದು ಹೈಯರ್ ಗ್ರೇಡ್ ಆಫ್ ಟ್ರೈನಿಂಗ್ ಆದ ನಂತರ ಅವರಿಗೆ ಆಫೀಸರ್ಸ್ ಆಗಿ ಕಮಿಷನ್ ಆಗ್ತಾರೆ. ಇದು ಪರ್ಮನೆಂಟ್ ಕಮಿಷನ್ ಆಗಬೇಕು ಅಂದ್ರೆ ಇದೊಂದು ರೂಟ್. ಅದೇ ರೀತಿ ಇನ್ನೊಂದು ವಿಭಾಗ ಇದೆ, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ ಅಂತ ಹೇಳಿ. ಅದು ಯಾರಿಗೆ SLC ಅಥವಾ ಇದು PUC ಆದ ನಂತರ NDA ಎಕ್ಸಾಮ್ ತಗೊಂಡು NDA ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ನಂತರ NDA ನಲ್ಲಿ 3 ವರ್ಷಗಳ ಕಾಲ ಅಲ್ಲಿ ಟ್ರೈನಿಂಗ್ ಪಡ್ಕೊಳಕ್ ಸಾಧ್ಯ ಆಗ್ಲಿಲ್ಲ, ಅವರು BSc BA BCom ಎನಿ ಡಿಗ್ರಿ BE ಸೊ ಎನಿ ಗ್ರಾಜುಯೇಷನ್ ಆದ ನಂತರ ಈ ಒಂದು CDS ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ ಅಂತ ಏನಿದೆ, ಇದು ಕೂಡ UPSC ಥ್ರೂನೇ ಆಗುತ್ತೆ. ಇದು ಕೂಡ ವರ್ಷಕ್ಕೆ 2 ಸರಿ ಆಗುತ್ತೆ. ಸೊ ಇದು OTS ಮಡ್ರಾಸ್ ಅಲ್ಲಿ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ, ಚೆನ್ನೈನಲ್ಲಿ. ಸೊ ಚೆನ್ನೈನಲ್ಲಿ ಆ ಒಂದು OTS ಸ್ಕೂಲ್ ಅಂತ ಇದೆ, ಆಫೀಸರ್ಸ್ ಟ್ರೈನಿಂಗ್ ಸ್ಕೂಲ್. OTS ಅಂದ್ರೆ ಆಫೀಸರ್ಸ್ ಟ್ರೈನಿಂಗ್ ಸ್ಕೂಲ್ ಅಂತ ಹೇಳಿ. ಸೊ ಇದು ಕೂಡ ಕಾಮನ್ ಆಗಿರುತ್ತೆ. ಇದು ಆರ್ಮಿಗೆ ಎಕ್ಸ್ಕ್ಲೂಸಿವ್ಲಿ, ಇದು ಆರ್ಮಿಗೋಸ್ಕರ. ಸೊ ಇಲ್ಲಿ ಸೆಲೆಕ್ಟ್ ಆಗಿ UPSC ನಲ್ಲಿ ಸೆಲೆಕ್ಟ್ ಆಗಿ ಬಂದಂತವರಿಗೆ 1 ವರ್ಷಗಳ ಕಾಲ ಟ್ರೈನಿಂಗ್ ಇರುತ್ತೆ. ಯಾಕೆಂದ್ರೆ ಆಲ್ರೆಡಿ ಅವರು ಡಿಗ್ರಿ ಪಡ್ಕೊಂಡಿರ್ತಾರೆ ಜಾಯ್ನ್ ಆಗ್ಬೇಕಾದ್ರೆ. ಸೊ ಹಾಗಾಗಿ ಅವರಿಗೆ 1 ವರ್ಷಗಳ ಕಾಲ ಟ್ರೈನಿಂಗ್ ಇರುತ್ತೆ ಅವರಿಗೆ ಚೆನ್ನೈನಲ್ಲಿ, OTS ಚೆನ್ನೈನಲ್ಲಿ. ಅಲ್ಲಿ 1 ವರ್ಷಗಳ ಕಾಲ ಟ್ರೈನಿಂಗ್ ಆದ ನಂತರ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್, ಅಲ್ಲಿ 1 ವರ್ಷ ಟ್ರೈನಿಂಗ್ ಮಾಡ್ತಾರೆ. ಸೊ ಅಲ್ಲಿ 1 ವರ್ಷ ಟ್ರೈನಿಂಗ್ ಆದ ನಂತರ ಮತ್ತೆ ಅವರು ಆಫೀಸರ್ ಆಗಿ ಯಾವ ಬ್ರಾಂಚ್ ನಾನು ಹೇಳಿದ್ನಲ್ಲ ಮುಂಚೆ, ಆರ್ಮರ್ಡ್ ಕೋರ್ ಆಗ್ಬೋದು, ಇನ್ಫೆಂಟ್ರಿ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, EME ಆಗ್ಬೋದು. ಸೊ ಈ ತರ ವೇರಿಯಸ್ ವೇಕೆನ್ಸೀಸ್ ಮೇಲೆ ಮತ್ತೆ ಅವರ ಒಂದು ಆಪ್ಟಿಟ್ಯೂಡ್ ಮೇಲೆ ಆಯಾ ಒಂದು ಡಿವಿಷನ್ಗೆ ಅವರಿಗೆ ಕಮಿಷನ್ ಆರ್ಮಿ ಆಫೀಸರ್ಸ್ ಆಗಿ. ಸೊ ಇದರಲ್ಲಿ ಕಳೆದ 25 ವರ್ಷಗಳಿಂದ ಹೆಣ್ಮಕ್ಳಿಗೂ ಕೂಡ ಸಾಕಷ್ಟು ಈಗ ಅವಾಗ ಅವಕಾಶಗಳನ್ನ ಒದಗಿಸ್ಕೊಟ್ಟಿದ್ದಾರೆ. ಅದೇ ಕೇಳಬೇಕು ಅಂತ ಅನ್ಕೊಂತಿದ್ದೆ ಸರ್. ಈಗ ಹೆಣ್ಮಕ್ಳಿಗೆ ಏನೆಲ್ಲ ಅವಕಾಶಗಳಿದೆ? ಎಲ್ಲಾ ವಿಭಾಗಗಳಲ್ಲೂ ಸಮಾನವಾದ ಅವಕಾಶ ಇದೆಯಾ? ಈಗ ಒಂದು 30 ವರ್ಷಗಳ ಹಿಂದೆ ಕೇವಲ ಆರ್ಮಿ ಮೆಡಿಕಲ್ ಕೋರ್ ಅಲ್ಲಿ ಡಾಕ್ಟರ್ಸ್ ಆಗಿರ್ಬೇಕು, MBBS ಮಾಡಿ ಬಂದ ನಂತರ ಸೇರ್ಕೋತಾ ಇದ್ರು. ಅದೇ ರೀತಿ ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ಅಂತಾನೆ ಸೆಕೆಂಡ್ PUC ಆದ ನಂತರ ಅವ್ರನ್ನ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಅದು ಪಾಸ್ ಆದ ನಂತರ ಈಗ ಯಾವ ರೀತಿ NDAನಲ್ಲಿ ಡಿಗ್ರಿಗೆ ಮಾಡಿಸ್ತಾರೆ 3 ವರ್ಷಗಳ ಕಾಲ, ಅದೇ ರೀತಿ ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ಪೂನಾದಲ್ಲಿ ಸೆಕೆಂಡ್ PUC ಆದ ನಂತರ ಜಾಯ್ನ್ ಆಗುವಂತ ಸ್ಟೂಡೆಂಟ್ಸ್ಗಳಿಗೆ 5 ವರ್ಷಗಳ ಕಾಲ ಒಂದು ಮೆಡಿಕಲ್ ಕೋರ್ಸ್ನ ಕಂಪ್ಲೀಟ್ ಮಾಡಿ ಜೊತೆಗೆ ಆರ್ಮಿ ಟ್ರೈನಿಂಗು ಕೂಡ ಕೊಟ್ಟು ಆರ್ಮಿ ಮೆಡಿಕಲ್ ಕೋರ್ಸ್ಗೆ ಮುಂಚೆ ಸೇರುವಂತ ಅವಕಾಶ ಇರ್ತಿತ್ತು. ಸೊ ಅದರಲ್ಲಿ ಗಂಡು ಮಕ್ಕಳು ಇರ್ತಿದ್ರು, ಹೆಣ್ಮಕ್ಳು ಕೂಡ ಇರ್ತಿದ್ರು ಮೆಡಿಕಲ್ ಕೋರ್ ಅಲ್ಲಿ. ಅದೇ ರೀತಿ ನರ್ಸಿಂಗ್ ಅಂತ ಇದೆ, MNC ಅಂತೇಳಿ, ಆರ್ಮಿ ನರ್ಸಿಂಗ್ ಕ್ಯಾಡರ್ ಅಂತ ಅಂದ್ಬಿಟ್ಟು. ಸೊ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಸಾಕಷ್ಟು ಅವಕಾಶಗಳು ಇರ್ತಿತ್ತು. ಆದ್ರೆ ಫೈಟಿಂಗ್ ಆರ್ಮ್ಸ್ ಅಲ್ಲಿ ಅಷ್ಟು ಅವಕಾಶ ಇರ್ತಿರ್ಲಿಲ್ಲ. ಆದರೆ ಈ ಕಳೆದ 30 ವರ್ಷದಿಂದ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಒಂದು ವಿಭಾಗಗಳಲ್ಲೂ ಕೂಡ, ಅಂದರೆ ಕೋರ್ ಆಫ್ ಇಂಜಿನಿಯರ್ಸ್ ಆಗ್ಬೋದು, ಸಿಗ್ನಲ್ಸ್ ಆಗ್ಬೋದು, ಅದೇ ರೀತಿ ಆರ್ಮಿ ಸರ್ವಿಸ್ ಕೋರ್ ಆಗ್ಬೋದು, AOC ಆಗ್ಬೋದು. ಸೊ ಈ ರೀತಿ ಎಲ್ಲ ವಿಭಾಗಗಳಲ್ಲೂ ಕೂಡ ಹೆಣ್ಮಕ್ಳಿಗೆ ಒಂದು ಆಪರ್ಚುನಿಟಿನ 5 ವರ್ಷಗಳ ಕಾಲ, ಅಂದರೆ ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ ನಾವು, ಆ ಒಂದು 5 ವರ್ಷಗಳ ಕಾಲ ಅವರಿಗೆ ಅವಕಾಶವನ್ನು ಮಾಡಿಕೊಟ್ರು. ತದನಂತರ ಅವರ ಪರ್ಫಾರ್ಮೆನ್ಸ್ನ ನೋಡಿದ ನಂತರ ಸೊ ಅವರಿಗೆ 5 ವರ್ಷನೇ ಅವ್ರಿಗೂ ಕೂಡ ಪರ್ಮನೆಂಟ್ ಕಮಿಷನ್, ಅಂದರೆ 20 ವರ್ಷ 10 ವರ್ಷ ಮಾಡಿದ್ರು, ಅದನ್ನ 5ರಿಂದ 10 ವರ್ಷ ಮಾಡಿದ್ರು. ಈಗ ಗ್ರಾಜ್ಯುಯಲ್ ಆಗಿ ಅವ್ರಿಗೂ ಕೂಡ 20 ವರ್ಷ, ಯಾವ ರೀತಿ ಗಂಡು ಮಕ್ಕಳಿಗೆ 20 ವರ್ಷಗಳ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಇರುತ್ತೋ ಅದೇ ರೀತಿ ಹೆಣ್ಮಕ್ಳಿಗೂ ಕೂಡ 20 ವರ್ಷ ಸರ್ವಿಸ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದ ನಂತರ ಅವ್ರಿಗೂ ಕೂಡ ಅದೇ ರೀತಿ ಒಂದು ಅವಕಾಶನ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ನೀವು ತಯಾರಿ ಯಾವ ರೀತಿ ಅನ್ನೋದು ಒಂದು ಹೇಳಬೇಕಂದ್ರೆ, ಈಗ NCC ಇಂದ ಮಾಡಿದ್ರೆ, ಈಗ ಕಾಲೇಜಲ್ಲಿದ್ದಾಗ NCC ಅನ್ನೋದೊಂದು ಎಕ್ಸ್ಪೋಜರ್ ಇರುತ್ತೆ. ಎಲ್ಲ ಕಾಲೇಜುಗಳು ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ NCC ವಿಭಾಗಗಳು ಇರೋದ್ರಿಂದ ಅಲ್ಲಿ ಅವರು ಡಿಗ್ರಿ ಮಾಡಬೇಕಾದ್ರೆ, ಅಂದರೆ 3 ವರ್ಷಗಳ ಕಾಲ ಡಿಗ್ರಿ ಏನು ಮಾಡ್ತಾರೆ, ಅಥವಾ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC 2 ವರ್ಷಗಳ ಕಾಲ PUC ಮಾಡಬೇಕಾದ್ರೆ ಆ ಒಂದು NCC ಒಂದು ಎಕ್ಸ್ಪೋಜರ್ ಸಿಕ್ತು ಅಂತ. ಅದರಲ್ಲೂ ಕೂಡ NCCನಲ್ಲೂ 3 ವಿಭಾಗಗಳದ್ದು ಕೂಡ ಇರುತ್ತೆ, ಆರ್ಮಿ, ಏರ್ ಫೋರ್ಸ್ ಅಂಡ್ ನೇವಿ. ಸೊ ಆಗ ಅವ್ರಿಗೆ ಸಾಕಷ್ಟು ಆಲ್ರೆಡಿ ಅವರಿಗೆ ತಯಾರಿ ನಡೆದಿರುತ್ತೆ. ಯಾರು NCC ಮಾಡಿರ್ತಾರೋ ಅವರಿಗೆ ಸುಲಭ ಆಗುತ್ತೆ ಅವರಿಗೆ. ಅದೇ ರೀತಿ NCC C ಸರ್ಟಿಫಿಕೇಟ್ ಯಾರು ಮಾಡಿರ್ತಾರೆ ಅವರಿಗೆ ಡೈರೆಕ್ಟ್ ಎಂಟ್ರಿ ಕೂಡ ಅವರಿಗೆ. ಡೈರೆಕ್ಟ್ ಎಂಟ್ರಿ ಅಂತ ಹೇಳಿದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿನಲ್ಲಿ ಡೈರೆಕ್ಟ್ ಹೋಗಬಹುದು, ಅಂದರೆ NDAಗೆ ಹೋಗಿ ಅಲ್ಲಿ 3 ವರ್ಷ ಮಾಡುವಂತ ಪರಿಸ್ಥಿತಿ ಇರಲ್ಲ. ಅದೇ ರೀತಿ ಇನ್ನೊಂದು ಎಂಟ್ರಿ ಸ್ಕೀಮ್ ಇದೆ, ಯಾವುದು ಅಂತಂದ್ರೆ ಟೆಕ್ನಿಕಲ್ ಗ್ರಾಜುಯೇಟ್ ಕೋರ್ಸ್ ಅಂತ, TGC ಅಂತ ಕರಿತೀವಿ. ಸೊ ಅವ್ರಿಗೆ ಏನು ಅಂತಂದ್ರೆ ಟೆಕ್ನಿಕಲ್ ಅಂದ್ರೆ BE ಟೆಕ್ನಿಕಲ್ ಗ್ರಾಜುಯೇಷನ್ ಆಗ್ತಾ ಇದ್ದಂಗೆನೆ ಅವ್ರಿಗೆ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ
ಅಲ್ಲಿ ಸೆಲೆಕ್ಟ್ ಆದವರಿಗೆ ಅವರಿಗೆ ಡೈರೆಕ್ಟಾಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿನಲ್ಲಿ ಅಂದರೆ SSB ಇಂಟರ್ವ್ಯೂನಲ್ಲಿ ಪಾಸ್ ಆಗಬೇಕು ಅವ್ರಿಗೂ ಕೂಡ. ಅಂದರೆ ಫಿಸಿಕಲ್ ಫಿಟ್ನೆಸ್ಸು ಮತ್ತು ಮೆಂಟಲ್ ಎಬಿಲಿಟಿ ಅದೆಲ್ಲ ಟೆಸ್ಟ್ ಕಾಮನ್ ಇರುತ್ತೆ. ಸೊ ಅದೆಲ್ಲ ಟೆಸ್ಟ್ ಆದ ನಂತರ ಅವರಿಗೆ 2 ವರ್ಷದ ಆಂಟಿಡೇಟ್ ಸೀನಿಯಾರಿಟಿ ಕೂಡ ಸಿಗುತ್ತೆ. ಯಾಕೆಂದ್ರೆ ಅವರು ಆಲ್ರೆಡಿ ಅವರು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಆದ್ರಿಂದ ಅವರಿಗೆ ಅದನ್ನು ಪ್ರೋತ್ಸಾಹ ಕೊಡೋದಕ್ಕೋಸ್ಕರ 2 ವರ್ಷದ ಸೀನಿಯಾರಿಟಿ ಕೊಡ್ತಾರೆ ಅವ್ರಿಗೆ. ಈಗ ಸ್ಟಾರ್ಟಿಂಗಲ್ಲಿ ಸೆಕೆಂಡ್ ಲೆಫ್ಟಿನೆಂಟ್ ಆದ್ರೆ ಸೇರಿದ್ರೆ ಅವ್ರಿಗೆ ಆಲ್ರೆಡಿ ಲೆಫ್ಟಿನೆಂಟ್ ಆಗಿ ಕೊಡ್ತಾರೆ. ಮತ್ತು ಅದಕ್ಕೆ ತಕ್ಕಂತೆ ಪೇ ಸ್ಕೇಲು ಮತ್ತು ಎಲ್ಲದೂ ಕೂಡ 2 ವರ್ಷದ ಸೀನಿಯಾರಿಟಿ ಏನು ಸಿಗಬೇಕು ಲಭ್ಯತೆ ಸಿಗಬೇಕು ಅದಕ್ಕೆ ತಕ್ಕಂತೆ ಅವ್ರಿಗೆ ಕೊಡ್ತಾರೆ. ಅವ್ರಿಗೆ ಪರ್ಮನೆಂಟ್ ಕಮಿಷನ್ ಅದು 20 ವರ್ಷಗಳ ಕಾಲ ಮಾಡಬೇಕು. ಮುಂಚೆ ಶಾರ್ಟ್ ಸರ್ವಿಸ್ ಕಮಿಷನ್ ಕೂಡ ಇತ್ತು 5 ವರ್ಷಗಳು, ಆದರೆ ಈಗ ಅದನ್ನ ಪರ್ಮನೆಂಟ್ ಕಮಿಷನ್ ಆಗಿ ಮಾಡಿದ್ದಾರೆ ಎಲ್ಲರಿಗೂ ಕೂಡ. ಅದೇ ರೀತಿ ಮೆಡಿಕಲ್ ಮಾಡಿ ಯಾರು MBBS ಮಾಡಿ ಹೋಗಿರ್ತಾರೆ ಡಾಕ್ಟರ್ಸ್ ಅವರಿಗೆ 5 ವರ್ಷಗಳ ಸೀನಿಯಾರಿಟಿ ಸಿಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಅವರಿಗೆ 5 ವರ್ಷ ಸರ್ವಿಸ್ ಬ್ರಾಕೆಟ್ ಅಲ್ಲಿ ಯಾವುದು ಪೇ ಸ್ಕೇಲ್ ಇರುತ್ತೋ ಆ ಪೇ ಫಿಕ್ಸೇಷನ್ ಆಗುತ್ತೆ. ಸರ್, ಮತ್ತೊಂದು ಪ್ರಶ್ನೆ. ಈಗ ಶಾಲೆಯಲ್ಲಿ ಕಲಿಯುವಾಗ ಡಿಫೆನ್ಸ್ ಸೇರ್ಬೇಕು ಅನ್ನೋ ಮನಸ್ಸಿದ್ರು ಬಹಳಷ್ಟು ಕಾರಣಗಳಿಂದ ಸೇರೋದಕ್ಕೆ ಆಗಿರೋದಿಲ್ಲ. ಅವರು BE ಮಾಡಿರ್ತಾರೆ ಅಥವಾ ಬೇರೆ ಯಾವುದೇ ಒಂದು ವೃತ್ತಿನಲ್ಲಿರ್ತಾರೆ. ಅವರಿಗೆ ಎಂಟ್ರಿ ಹೇಗಾಗತ್ತೆ? ಶಾಲಾ ಕಾಲೇಜುಗಳಿದ್ದಾಗ ಸಪೋಸಿಂಗ್ ಅವ್ರಿಗೆ ಅದ್ರ ಬಗ್ಗೆ ಅರಿವಿರಲಿಲ್ಲ, ತದನಂತರ ಆಮೇಲೆ ಅವರಿಗೆ ಗೊತ್ತಾಯಿತು, ಆಮೇಲೆ ಅವ್ರಿಗೆ ಆರ್ಮಿ ಸೇರ್ಕೋಬೇಕು ಅನ್ನೋ ಒಂದು ಆಸಕ್ತಿ ಉಂಟಾಯಿತು ಅಂತ ಹೇಳಿದ್ರೆ ಕೆಲವರು ಅದು ಒಂದು ಇರುತ್ತೆ. ಅದೇ ರೀತಿ ಇನ್ನು ಕೆಲವರು ಏನಂತಂದರೆ ಸದ್ಯಕ್ಕೆ ಯಾವುದು ಸಿಕ್ತು ಅಂತ ಅಂದ್ಬಿಟ್ಟು ಅದರ್ ರ್ಯಾಂಕ್ಸ್ ಅಂತಂದ್ರೆ ನಾವೇನು ರೈಫಲ್ ಮ್ಯಾನ್ ಅಂತ ಕರಿಬೋದು, ಅಂದರೆ ಬೇಸಿಕ್ ಅದರ್ ರ್ಯಾಂಕ್ಸ್ ಅಂತ ಕರಿತೀವಿ. ಅಂದರೆ ಒಂದು ಆಫೀಸರ್ ಕ್ಯಾಡರ್, ಇನ್ನೊಂದು ಅದರ್ ರ್ಯಾಂಕ್ಸ್ ಅಂದರೆ ಸಿಪಾಯಿ ಅಂತ ಹೇಳ್ತೀವಿ. ಆ ಸಿಪಾಯಿ ಕ್ಯಾಡರ್ಗೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಹತ್ರ ಕೇಪಬಿಲಿಟಿ ಇರುತ್ತೆ, ಬಟ್ ಆದರೂ ಅವರಿಗೆ ಮಾಹಿತಿ ಕೊರತೆಯಿಂದಾಗಿ ಯಾವುದೋ ಒಂದು ಸಿಕ್ತಲ್ಲ ಅಂತ ಅಂದ್ಬಿಟ್ಟು ಹಾಗೆ ಸೇರ್ಕೊಂಡಿರ್ತಾರೆ. ಬಟ್ ಅಂಥವ್ರಿಗೆ ಅಂತ ಬ್ರೈಟ್ ಸ್ಟೂಡೆಂಟ್ಸ್ಗೆ ಅಲ್ಲಿ ಸೇರ್ಕೊಂಡ ನಂತರ ತಿಳುವಳಿಕೆ ಬಂದಾಗ ಅಲ್ಲಿ ಕೂಡ ಅಲ್ಲಿ ಅವ್ರಿಗೆ ಎಲ್ಲ ಏನು ಬೇಕಾದಂತೆಲ್ಲ ಗೈಡೆನ್ಸ್ನ ಕೊಟ್ಟು ಅವರು ಒಂದು 3 ವರ್ಷ 4 ವರ್ಷ ಸೇವೆ ಮಾಡ್ತಾ ಇದ್ದಾಗೇನೆ ಅಲ್ಲಿ ಕೂಡ ಒಂದು ಅವರಿಗೆ ACC ಎಂಟ್ರಿ ಅಂತ ಕರಿತೀವಿ, ಆರ್ಮಿ ಕೆಡೆಟ್ ಕೋರ್ ಅಂತ ಹೇಳಿ. ಆ ಒಂದು ಎಂಟ್ರಿ ಮೂಲಕ ಯಾರು ಅದರ್ ರ್ಯಾಂಕ್ಸ್ ಅಲ್ಲಿ ಸೇರಿರ್ತಾರೆ, ಜವಾನ್ ಅಂತ ಹೇಳ್ತೀವಿ, ಅಥವಾ ಅವ್ರಿಗೂ ಕೂಡ ಅಲ್ಲಿ ಆರ್ಮಿ ಆಫೀಸರ್ ಆಗುವಂಥ ಅವಕಾಶಗಳು ಇರ್ತದೆ. ಆ ಒಂದು ಕ್ಯಾಡರ್ ಮಾಡ್ಕೊಂಡ್ರೆ 3 ವರ್ಷಗಳ ಕಾಲ ಅಲ್ಲಿ ಒಂದು ಟ್ರೈನಿಂಗ್ ಕೊಟ್ಟು ಅವ್ರಿಗೂ ಕೂಡ ಒಂದು ಡಿಗ್ರಿಯನ್ನು ಕೊಡ್ತಾರೆ. ಜೊತೆಗೆ ಈ ಟ್ರೈನಿಂಗ್ ಎಲ್ಲನೂ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಯಾರು ಅವರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇಲ್ಲ. ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ಆಫೀಸರ್ಸ್ ಆಗೋದೇನು ಅಂತಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು. ಒಂದು ತಂಡನ ಒಂದು 40 ಜನದ್ದು 100 ಜನದ್ದು 200 ಜನದ್ದು ಆ ಒಂದು ತಂಡನ ಮುನ್ನಡೆಸುವಂತ ಒಂದು ಚಾಕಚಕ್ಯತೆ ಇರಬೇಕು. ಅದಕ್ಕೆ ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕಾಗುತ್ತೆ, ಮುಂದಾಲೋಚನೆ ಮಾಡುವಂತ ಸಮಯ ಪ್ರಜ್ಞೆ ಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ಕ್ವಾಲಿಟೀಸ್ ಇದ್ರೆ ಅವರಿಗೆ ಆಫೀಸರ್ ಆಗುವಂತ ಲಕ್ಷಣಗಳಿದೆ ಅಂತ ಹೇಳಿ ಅದನ್ನ ಐಡೆಂಟಿಫೈ ಮಾಡಿ ಅವ್ರಿಗೊಂದು ಅವಕಾಶ ಕೊಡ್ತಾರೆ. ಸಪೋಸಿಂಗ್ ಇಲ್ಲ ಸ್ವಲ್ಪ ಕೊರತೆ ಇದೆ ಅಂತಂದ್ರೆ ಆ ಅದರ್ ರ್ಯಾಂಕ್ಸ್ ಅಲ್ಲೇನೆ ಕೂಡ ಅವರಿಗೆ ಸಮಯಾನುಸಾರವಾಗಿ ಅವರು ಲಾನ್ಸ್ ನಾಯಕ ಆಗುವಂಥದ್ದು, ಅದಾದ ನಂತರ ನಾಯಕ ಆಗಿ, ಅದಾದ ನಂತರ ಹವಲ್ದಾರ್ ಆಗಿ, ಅದಾದ ನಂತರ JCO ಅಂದ್ರೆ ಜೂನಿಯರ್ ಕಮಿಷನ್ಡ್ ಆಫೀಸರ್ ಆಗಿ ಅವರು ಬಡ್ತಿಯನ್ನ ಪಡಿತಾ ಹೋಗ್ತಾರೆ. ಸೊ ಈ ಅವಕಾಶ ಕೂಡ ಇದೆ. ಸರ್, ಈಗಿನ ಯುವ ಜನರು ಬಹುತೇಕ ಸಮಯವನ್ನ ಇಂಟರ್ನೆಟ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೀತಾ ಇದ್ದಾರೆ ಅಂತ ನಮ್ಮೆಲ್ರಿಗೂ ಗೊತ್ತಿರುವಂತಹ ವಿಷಯ. ಭಾರತೀಯ ಸೇನೆಗೆ ಸೇರ್ಲಿಕ್ಕೆ ಅವರಿಗೆ ಆಸಕ್ತಿ ಏನಾದರೂ ಕಮ್ಮಿ ಆಗ್ತಾ ಇದೆಯಾ ಅಂತ ನಿಮ್ಗೆ ಅನ್ಸತ್ತಾ? ಇಲ್ಲ, ನನಗೆ ಖಂಡಿತ ಅನ್ಸಲ್ಲ. ಯಾಕೆ ಅಂತಂದ್ರೆ ಸುಮಾರು ಸೆಲೆಕ್ಷನ್ಸ್ ರ್ಯಾಲಿ ನಡೆಯುತ್ತೆ, ಅದೇ ರೀತಿ SSB ಇಂಟರ್ವ್ಯೂಗಳು ನಡೆಯುತ್ತೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಯುವ ಜನತೆ ಹೆಚ್ಚಿನ ಪ್ರಮಾಣದಲ್ಲಿ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಆ ಒಂದು ಸಂಖ್ಯೆನ ನೋಡಿದಾಗ ನಮಗೆ ನಿಜವಾಗ್ಲೂ ಅದು ಸುಳ್ಳು ಅಂತ ಅನ್ಸುತ್ತೆ. ಯಾಕೆಂದ್ರೆ ಮಾಹಿತಿ ಇನ್ನೂ ಹೆಚ್ಚಿನ ಮಾಹಿತಿ ಅವರಿಗೆ ಸರಿಯಾದ ಮಾಹಿತಿ ಸಿಗ್ತಾ ಇದೆ. ಮುಂಚೆ ಏನಾಗ್ತಿತ್ತು ಅಂತಂದ್ರೆ ನೀವು ಮುಂಚೆ ನಾವು ಮಾತಾಡಿದಾಗೆ ಆರ್ಮಿ ಅಂದ ತಕ್ಷಣ ಅಥವಾ ಬಂದೂಕ್ ಹಿಡ್ಕೊಂಡು ಬಾರ್ಡರ್ ನಿಂತ್ಕೊಳ್ಳೋದು ಅಂತ ಅಂದ್ಕೊಂಡಿತ್ತು. ಈಗ ಅದು ಮಾಹಿತಿ ಆ ಥರದ್ದು ಯಾವುದು ಕೊರತೆ ಇಲ್ಲ. ಅದರಲ್ಲೂ ಏನೇನೆಲ್ಲ ಅವಕಾಶಗಳಿದೆ ಅಂತ ಈಗ ಮಕ್ಕಳಿಗೆ ಗೊತ್ತಾಗ್ತಿದೆ. ಹಾಗಾಗಿ ಇದು ಒಂದು ಒಳ್ಳೆಯ ಒಂದು ಪ್ರೊಫೆಷನ್. ಇದರಲ್ಲೂ ಕೂಡ ಒಳ್ಳೆಯ ಫೆಸಿಲಿಟೀಸ್ ಇರುತ್ತೆ. ಮತ್ತೆ ಒಂದು ಓವರ್ ಆಲ್ ಪರ್ಸ್ಪೆಕ್ಟಿವ್ ಅಂದ್ರೆ ಒಬ್ಬ ಪರ್ಸನಾಲಿಟಿ ಓವರ್ ಆಲ್ ಪರ್ಸ್ಪೆಕ್ಟಿವ್ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ NCC ಮತ್ತೆ ಆರ್ಮಿನಲ್ಲಿ ಸಿಗುವಂತ ಅವಕಾಶ ಹೆಚ್ಚಿನದಾಗಿರುತ್ತೆ ಅನ್ನೋದನ್ನ ಅವರು ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ಮತ್ತೆ ಅಲ್ಲಿ ಸರ್ವಿಸ್ ಮಾಡಿ ಬಂದ ನಂತರ ಸರ್ಕಾರಗಳು ಕೂಡ ಸಾಕಷ್ಟು ಒಂದು ಅವರಿಗೆ ಬೆನಿಫಿಟ್ಸ್ ಒಂದು ಪ್ರೊವೈಡ್ ಮಾಡ್ತಾ ಇದೆ. ಪೋಸ್ಟ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂತ ನಾವೇನು ಕರಿತೀವಿ, ಎಕ್ಸ್ ಸರ್ವಿಸ್ ಮೆನ್ಗೆ ಸಾಕಷ್ಟು ಅವಕಾಶಗಳನ್ನ ಮಾಡಿಕೊಡೋದ್ರಿಂದ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರ್ತಾ ಇದ್ದಾರೆ ಅಂತ ನಂಬಿದ್ದೀನಿ. ಮತ್ತೆ ಇದ್ರ ಜೊತೆಗೆ ಅವರಿಗೆ ಅಶ್ಯೂರೆನ್ಸ್ ಏನಪ್ಪಾ ಅಂದ್ರೆ ಒಂದು ಅಲ್ಲಿ ಆರ್ಮಿಗೆ ಏರ್ಫೋರ್ಸ್ ನೇವಿಗೆ ಜಾಯ್ನ್ ಆದಾಗಿಂದ ಒಂದು ಒಳ್ಳೆ ಸ್ಯಾಲರಿ ಕೂಡ ಈಗ 7th ಪೇ 6th ಪೇ ಕಮಿಷನ್ 7th ಪೇ ಕಮಿಷನ್ ಈಗ 8th ಪೇ ಕಮಿಷನ್ ಬರ್ತಾ ಇದೆ. ಅವ್ರಿಗೂ ಕೂಡ ಒಳ್ಳೆ ಸ್ಯಾಲರಿ ಕೂಡ ಬರುತ್ತೆ. ಮತ್ತೆ ಎಲ್ಲ ಬೇರೆ ಬೆನಿಫಿಟ್ಸ್ ಇನ್ಶೂರೆನ್ಸ್ ಆಗ್ಬೋದು, ಮತ್ತೆ ಗ್ರಾಚ್ಯುಟಿ ಆಗ್ಬೋದು, ಚಿಲ್ಡ್ರನ್ಸ್ ಎಜುಕೇಶನ್ ಅಲೋವೆನ್ಸ್ ಆಗ್ಬೋದು, ಈ ತರ ಎಲ್ಲ ಒಂದು ಅವರಿಗೆ ಫೆಸಿಲಿಟೀಸ್ ಕೂಡ ಇದೆ. ರಿಟೈರ್ಡ್ ಆಗಿ ಬಂದ ನಂತರ ಕೂಡ ಅವರಿಗೆ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಪೆನ್ಷನ್ ಕೂಡ ಮಾಡಿದೆ. 1 ರ್ಯಾಂಕ್ ಪೇ ಬಂದ ಮೇಲೆ ತುಂಬಾ ಒಳ್ಳೆಯ ಒಂದು ಪೇ ಸ್ಕೇಲ್ ನೆಕ್ಸ್ಟ್ ಅವ್ರಿಗೆ ಜೀವನ ಪೂರ್ತಿ ಅವರ ಪರ್ಯಂತ ಅವ್ರಿಗೆ ಏನು ಖರ್ಚು ಬರುತ್ತೋ ಅದನ್ನೆಲ್ಲ ತಡ್ಕೊಳ್ಳುವಂತ ಶಕ್ತಿ ಅವ್ರಿಗೆ ಕೊಟ್ಟಿರ್ತಾರೆ 1 ರ್ಯಾಂಕ್ 1 ಪೇ ಇಂದ. ಸೊ ಅವರು ದೇಶ ಸೇವೆ ಅಲ್ಲದೆ ವೈಯಕ್ತಿಕ ಸಾಧನೆ ಕೂಡ ಮಾಡ್ಲಿಕ್ಕೆ ತುಂಬಾ ಅವಕಾಶಗಳು ಸಿಗ್ತಾ ಇದೆ. ತಂತ್ರಜ್ಞಾನ ಬೆಳೆದಂಗೆ ಭಾರತೀಯ ಸೇನೆಗೆ ಸೇರೋದು ಕೂಡ ಅಲ್ಲಿ ಕೊಡುವಂತಹ ಫೆಸಿಲಿಟೀಸು ಮತ್ತೆ ಅಲ್ಲಿ ನಮಗೆ ಸಿಗುವಂತಹ ಗೌರವ ಮತ್ತೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಲ್ಲ ನೋಡಿದ್ರೆ ಅದು ಒಂದು ಒಳ್ಳೆಯ ಕರಿಯರ್ ಆಪ್ಷನ್ ಅಂತ ಕೂಡ ಅನ್ಸುತ್ತೆ ಅಲ್ವಾ ಸರ್? ಖಂಡಿತವಾಗ್ಲು ನಮ್ಮ ಟೆಕ್ನಾಲಜಿ ಬೆಳೆದಾಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೆಳೆದ ಇದ್ದಾಗೆ ಅದರ ಅಪ್ಲಿಕೇಶನ್ಸ್ ಕೂಡ ಎಲ್ಲ ರಂಗದಲ್ಲೂ ಹೋಗಿದೆ. ಅದು ಆರ್ಟ್ ಮ್ಯೂಸಿಕಲ್ ಆಗ್ಬೋದು ಅಥವಾ ಡಿಫೆನ್ಸ್ ಇಂಡಸ್ಟ್ರಿಲ್ ಆಗ್ಬೋದು, ಯಾವುದೇ ಒಂದು ಇಂಡಸ್ಟ್ರಿಯಲ್ ಆದರೂ ಕೂಡ ಆ ಒಂದು ಇಂಪ್ಯಾಕ್ಟ್
ಅದಾಗಿದೆ. ಮತ್ತೆ ಒಳ್ಳೆ ಕಾರಣಕ್ಕೋಸ್ಕರ ಆಗಿದೆ. ಮತ್ತೆ ಏನಾಗಿದೆ ಅಂತ ಆರ್ಮಿನಲ್ಲೂ ಕೂಡ ಅದೇ ರೀತಿ, ಆರ್ಮಿ ಏರ್ ಫೋರ್ಸ್ ಅಲ್ಲಿ ಮುಂಚೆ ನಾವು ಏನು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ಇದ್ವಿ, ಇವಾಗ ಏನು ಯೂಸ್ ಮಾಡ್ತಾ ಇದ್ವಿ, ಅದನ್ನ ಕಂಪೇರ್ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಮುಂಚೆ ನಾವು ಸಿವಿಲ್ ಲೈಫ್ ಅಲ್ಲಿ ತಗೊಂಡ್ರೆ ಯಾವುದೇ ಒಂದು ಬ್ರಿಡ್ಜ್ ಅಥವಾ ಯಾವ್ದಾದ್ರು ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದ್ರೆ ನಾವು 2 ವರ್ಷ 3 ವರ್ಷ ನಾವು ತಗೊಳ್ತಾ ಇದ್ರೆ, ಈಗ ಅದನ್ನ ನಾವು ಅರ್ಧದಷ್ಟಕ್ಕಿಂತ ಕಮ್ಮಿ ಟೈಮಲ್ಲಿ ಮಾಡ್ತೀವಿ. ಅದೇ ರೀತಿ ಆರ್ಮಿನಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಒಂದೇ 1 ಗಂಟೆ ಟೈಮಲ್ಲಿ 100 ಮೀಟರ್ ಬ್ರಿಡ್ಜ್ ಮಾಡ್ತೀವಿ, ಒಂದೇ 1 ಗಂಟೆನಲ್ಲಿ ಮಾಡ್ತೀವಿ. ಯಾಕೆಂದ್ರೆ ಅದು ಆಪರೇಷನಲ್ ರಿಕ್ವೈರ್ಮೆಂಟ್ ಆ ಥರ ಇದೆ. ಸೊ ಆ ಥರ ಟೆಕ್ನಾಲಜಿ ಅವೈಲಬಲ್ ಇರೋದ್ರಿಂದ, ಆ ಥರ ಟೆಕ್ನಾಲಜಿ ಮೆಟೀರಿಯಲ್ ಎಕ್ವಿಪ್ಮೆಂಟ್ ಎಲ್ಲ ನಮ್ಮ ಹತ್ರ ಇರೋದ್ರಿಂದ, ಸೊ ನಾವು ಕೂಡ ಅದರ ತಕ್ಕಂತೆ ಅಪ್ಗ್ರೇಡ್ ಆಗಿದ್ವಿ. ಅಲ್ಲಿ ಏನಪ್ಪಾ ಅಂತ ನಮಗೆ ಗೊತ್ತಾಗುತ್ತೆ ಅಂದ್ರೆ, ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ನಮ್ಮ ಎಫಿಷಿಯನ್ಸಿ ಕೂಡ ಇಂಪ್ರೂವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಕಾಸ್ಟ್ ಕೂಡ ಸೇವ್ ಆಗುತ್ತೆ. ಮತ್ತೆ ನಾವು ಮುಂಚೆ ಏನು ಈ ಒಂದು ಹಾರ್ಶ್ ವೆದರ್ ಇಂದ ಮತ್ತೆ ಇದರ ಪರಿಸ್ಥಿತಿನಲ್ಲಿ ಕ್ಯಾಶುಯಾಲಿಟೀಸ್ ಜಾಸ್ತಿ ಆಗ್ತಿತ್ತು. ಆದ್ರೆ ಇವತ್ತಿನ ಟೆಕ್ನಾಲಜಿ ಅವೈಲಬಲ್ ಇರೋದ್ರಿಂದ ಸೊ ನಂಬರ್ ಆಫ್ ಕ್ಯಾಶುಯಾಲಿಟೀಸ್ ತುಂಬಾ ಕಮ್ಮಿ ಆಗಿದೆ, ಗಣನೀಯವಾಗಿ ಕಮ್ಮಿ ಆಗಿದೆ. ಸೊ ನಮ್ಮ ಫಿಸಿಕಲ್ ಪ್ರೆಸೆನ್ಸ್ ಅಲ್ಲಿ ಇಲ್ದೇನೆ ಕೂಡ ನಾವು ದೂರದಲ್ಲಿ ಇದ್ಕೊಂಡು ನಮಗೆಲ್ಲ ಪ್ರೊಟೆಕ್ಷನ್ ಇದ್ಕೊಂಡು ನಾವು ಅದೇ ಪರಿಣಾಮ ಬೀರ್ಬೋದು. ನಾವು ಡ್ರೋನ್ಸ್ ಇದೆ, ಡ್ರೋನ್ ಟೆಕ್ನಾಲಜಿ ಇದೆ, ಮಿಸೈಲ್ ಟೆಕ್ನಾಲಜಿ ಇದೆ, ಮತ್ತೆ ರಿಯಲ್ ಟೈಮ್ ನಮಗೆ ಸಿನಾರಿಯೋ ಏನಾಗ್ತಿದೆ ಅಂತ ಮಾನಿಟರಿಂಗ್ ಮಾಡಬಹುದು, ಸ್ಪಿನ್ ಪಾಯಿಂಟ್ ಆಗಿ ನಾವು ಅಕ್ಯುರಸಿಯಿಂದ ಇದು ಮಾಡಬಹುದು. ಸೊ ಆಗ ನಮ್ಮ ಮದ್ದುಗುಂಡುಗಳು ಕೂಡ ವೇಸ್ಟ್ ಆಗಲ್ಲ, ಮತ್ತೆ ನಮ್ಮ ಕ್ಯಾಶುಯಾಲಿಟೀಸ್ ಆಗಲ್ಲ, ಮತ್ತೆ ಎಫೆಕ್ಟಿವ್ ಆಗಿ ರಿಟ್ರೀವ್ ಆಗಬಹುದು, ಯಾವ ಟೈಮಲ್ಲಿ ಆಲ್ಟರ್ನೇಟ್ ಪ್ಲಾನ್ಸ್ ಮಾಡಬಹುದು. ಸೊ ಇದೆಲ್ಲದೂ ಕೂಡ ರಿಯಲ್ ಟೈಮ್ ಸಿನಾರಿಯೋ ನಮಗೆ ಮಾಹಿತಿ ದೊರಕ್ತಾ ಇರೋದ್ರಿಂದ ನಮ್ಮ ಒಂದು ಕೇಪಬಿಲಿಟಿ ಮತ್ತೆ ಎಫೆಕ್ಟಿವ್ನೆಸ್ ಕೂಡ ಜಾಸ್ತಿ ಪರಿಣಾಮಕಾರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತಂದ್ರೆ ಈ ಒಂದು NCC ಟ್ರೈನಿಂಗ್ ಆಗ್ಬೋದು, ಮತ್ತೆ ಆರ್ಮಿ ಏರ್ ಫೋರ್ಸ್ ನೇವಿನಲ್ಲಿ ಕೆಲಸ ಮಾಡೋದ್ರಿಂದ ಆ ಒಂದು ಕ್ವಾಲಿಟೀಸ್ ಏನಿದೆ, ಧೈರ್ಯ ಮತ್ತೆ ಕಾನ್ಫಿಡೆನ್ಸ್ ಮತ್ತೆ ಟೀಮ್ ಎಫರ್ಟ್, ಯಾವುದೇ ರೀತಿ ಚಾಲೆಂಜ್ ಬಂದ್ರು, ಬದುಕಿನ ಯಾವುದೇ ರೀತಿಯ ಚಾಲೆಂಜ್ ಅನ್ನು ಕೂಡ ಫೇಸ್ ಮಾಡೋದಕ್ಕೆ ಸಶಕ್ತರಾಗಿರ್ತಾರೆ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಅನ್ನೋದು ಇಷ್ಟಪಡ್ತೀನಿ. ಹಾಗಾಗಿ ಅವರು ಸೇವೆ ಸಲ್ಲಿಸಿ ಬಂದ ನಂತರ ಕೂಡ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸೆಕೆಂಡ್ ಕೆರಿಯರ್ ಅಂತ ಏನ್ ಹೇಳ್ತೀವಿ, ಅಲ್ಲೂ ಕೂಡ ತುಂಬಾ ಸಾಕಷ್ಟು ಜನ ಸಕ್ಸಸ್ಫುಲ್ ಆಗಿರೋ ಮೂಲ ಕಾರಣ. ಇನ್ಫ್ಯಾಕ್ಟ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಮತ್ತು ಆರ್ಮಿ ಫೋರ್ಸಸ್ ಅವರನ್ನೇ ಏನಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಅವ್ರ ಹತ್ರ ಈ ಕ್ಷಮತೆ ಇರೋದಕ್ಕೋಸ್ಕರ ಇಷ್ಟಪಡ್ತಾರೆ. ಸರ್, ಕೊನೆಯದಾಗಿ ನಮ್ಮ ಯುವ ಜನರಿಗೆ, ನೀವು ಈಗ ಭಾರತೀಯ ಸೇನೆಗೆ ಸೇರ್ಕೊಬೇಕು ಅಂತ ಇಷ್ಟಪಡ್ತಿರುವಂತಹ ಯುವ ಜನರಿಗಾಗಿರ್ಬೋದು, ಬೇರೆ ವೃತ್ತಿಯಲ್ಲಿರುವಂತಹ ಸಿವಿಲಿಯನ್ಸ್ ಆಗಿರ್ಬೋದು, ಸೇನೆಗೆ ಸೇರ್ಕೊಬೇಕು ಅಂತಂದ್ರೆ ನೀವು ಕೊಡುವಂತಹ 3 ಟಿಪ್ಸ್ ಏನು ಸರ್? ಯಾವುದೇ ಒಂದು ಪ್ರೊಫೆಷನ್ ನೀವು ಚೂಸ್ ಮಾಡ್ಕೊಂಡ್ರು ಕೂಡ ಅದಕ್ಕೆ ನೀವು ನಿಷ್ಠೆಯಾಗಿ, ಕಮಿಟ್ಮೆಂಟ್ ಆಗಿ, ಸಿನ್ಸಿಯರ್ ಆಗಿ ಅದನ್ನ ಪರ್ಸ್ಯೂ ಮಾಡಬೇಕು ಅಂತ ಹೇಳ್ತೀನಿ. ಯಾವುದೇ ಫೀಲ್ಡ್ ಆಗಿರ್ಬೋದು, ಅದರಲ್ಲೂ ಸೇನೆಗೆ ಸೇರ್ಕೋಬೇಕು ಅಂದ್ರೆ ನೀವು 100% ನಾನು ಇದನ್ನ ಕಮಿಟ್ಮೆಂಟ್ ಇದೆ, ದೇಶಕ್ಕೋಸ್ಕರ ನಾನು ಸೇವೆ ಮಾಡಲೇಬೇಕು, 5 ವರ್ಷ ಮಾಡಿ ಅಥವಾ 10 ವರ್ಷ ಮಾಡಿ ಅಥವಾ 20 ವರ್ಷ ಮಾಡಿ, ಎಷ್ಟು ವರ್ಷ ಮಾಡಿದ್ರು ಕೂಡ ಆ ಇರುವಷ್ಟು ಟೈಮ್ ನೀವು 100% ಇನ್ವಾಲ್ವ್ಮೆಂಟ್ ಇದ್ದು ಮಾಡಿ, ಆಗ ಅದರ ಪರಿಣಾಮ ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಸೊ ಆ ಒಂದು ದೃಢತೆಯಿಂದ ಇದ್ರೆ ಖಂಡಿತವಾಗ್ಲೂ ನೀವು ಯಾವುದೇ ಒಂದು ರಂಗ ಚೂಸ್ ಮಾಡ್ಕೊಂಡ್ರು ಆಗುತ್ತೆ. ಎಸ್ಪೆಷಲಿ ಆರ್ಮಿನಲ್ಲಿ ಯಾವುದೇ ರೀತಿ ಭಯ ಬೇಕಾಗಿಲ್ಲ, ನಿಮಗೆ ಎಲ್ಲಾ ರೀತಿಯಲ್ಲೂ ಕೂಡ ಸೌಕರ್ಯಗಳನ್ನ ಕೊಡುತ್ತೆ ಸರ್ಕಾರ ಮತ್ತೆ ಆರ್ಮಿ, ಮತ್ತೆ ನಿಮ್ಮನ್ನ ಕೇರ್ಫುಲ್ ಆಗಿ ಮತ್ತೆ ಸೇಫ್ಟಿಯಾಗಿ ನೋಡ್ಕೊಳ್ಳುತ್ತೆ. ವಾಪಸ್ ಬಂದ ನಂತರ ಕೂಡ ನಿಮ್ಮ ಕೊನೆ ಉಸಿರೋಗೂ ನೋಡ್ಕೊಳುತ್ತೆ, ಮತ್ತೆ ಕೊನೆ ಉಸಿರ ನಂತರ ಕೂಡ ನಿಮ್ಮ ಫ್ಯಾಮಿಲಿನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅನ್ನೋದು ಭರವಸೆ ನಾನು ಕೊಡ್ತೀನಿ. ಯಾಕೆಂದ್ರೆ ನಾನು ಒಂದು ಸ್ವಂತ ಒಂದು ಎಕ್ಸಾಂಪಲ್ ಇಂದ, ನನ್ನ ಎಕ್ಸ್ಪೀರಿಯನ್ಸ್ ಇಂದ ಈ ಮಾತು ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದ್ರೆ www.joinindianarmy.nit.in ಅಂತ ಒಂದು ವೆಬ್ಸೈಟ್ ಇದೆ. ಅದೇ ರೀತಿ ಸುಮಾರು ಬೇರೆ ವೆಬ್ಸೈಟ್ಗಳಿದೆ. ತುಂಬಾ ಸಂತೋಷ ಸರ್, ಇಲ್ಲಿವರೆಗೆ ಬಂದು ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಿಮಗೂ ಕೂಡ ಧನ್ಯವಾದಗಳು, ನನಗೆ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟೋದಕ್ಕೆ, ಮತ್ತೆ ನನ್ನ ಏನು ಒಂದು ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ನಮ್ಮ ಶ್ರೋತೃಗಳ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟದಕ್ಕೋಸ್ಕರ ನಿಮಗೂ ಕೂಡ ನನ್ನ ಧನ್ಯವಾದಗಳು. ನಮಸ್ಕಾರ ಸರ್.